ಈ ಇಡೀ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಹೌ ರೆಡಿಕ್ಯೂಲ್ ದ ಥಿಂಗ್ ವಿ ಟಾಕಿಂಗ್ ಅಬೌಟ್ ಪ್ರೆಸ್ ಫ್ರೀಡಮ್, ಅದರ ಬಗ್ಗೆ ಮಾತಾಡುವಂಥದ್ದಾಗಲಿ ಅಥವಾ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ದೊಡ್ಡದಾಗಿ ನಾವು ಏನು ಒಂದು ಡಿಬೇಟ್ಸ್ನ ಡಿಸ್ಕೋರ್ಸಸ್ನ ಮಾಡುವಂಥದ್ದೆಲ್ಲ ಇದೆಯಲ್ಲ, ಅದು ಡೋಂಟ್ ಯು ಥಿಂಕ್ ಇಟ್ ಶುಡ್ ಬಿ ಇಂಟರ್ವ್ಯೂನ್ಡ್ ಇನ್ ಎ ಡಿಫ್ರೆಂಟ್ ವೇ ಆಲ್ಟುಗೆದರ್? ಅದ್ರ ಬಗ್ಗೆ ಯು ಒನ್ ಥಿಂಗ್ ಇಸ್ ಯು ಕಾಂಟ್ ಹೈಡ್ ಬಿಹೈಂಡ್ ಪ್ರೆಸ್ ಫ್ರೀಡಮ್. ಪತ್ರಿಕಾ ಸ್ವಾತಂತ್ರ್ಯದ ಹಿಂದ್ಗಡೆ ಹೋಗಿ ಅವತ್ಕೊಳ್ಳುವ ಕೆಲಸವನ್ನು ನಾವು ಮಾಡಬಾರ್ದು. ನನ್ನ ನಂಬಿಕೆ ಇಷ್ಟೇ, ಪತ್ರಿಕಾ ಸ್ವಾತಂತ್ರ್ಯದ ಬಗೆಗೆ ನಿಮಗೆ ಮಾತನಾಡುವ ಹಕ್ಕು ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನೀವು ಪತ್ರಿಕಾ ಧರ್ಮವನ್ನು ಸಂಪೂರ್ಣವಾಗಿ ಪಾಲಿಸಿದಾಗ. ಸೊ ಪತ್ರಿಕಾ ಧರ್ಮವನ್ನು ನೀವು ಪಾಲಿಸಿಲ್ಲ ಅಂತ ಹೇಳಿದ್ಮೇಲೆ ಪತ್ರಿಕಾ ಸ್ವಾತಂತ್ರ್ಯವನ್ನು ನೀವು ಬೆಚ್ಚಪ್ಪ ಥರ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಂಡು ಅದ್ರ ಹಿಂದೆ ನಿಂತ್ಕೊಳ್ಳೋದಿದೆಯಲ್ಲ, ಅದು ನನಗೆ ಸರಿ ಅನಿಸೋಲ್ಲ. ಈಗಿನ ಅನೇಕ ಸಂದರ್ಭಗಳಲ್ಲಿ ನಾವು ಕಾಣ್ತಾ ಇರೋದು ಅದು. ಪತ್ರಿಕಾ ಸ್ವಾತಂತ್ರ್ಯವನ್ನು ಎಲ್ಲೋ ಒಂದು ಕಡೆ ಆ ಥರ ಅದನ್ನು ಬೆಚ್ಚಪ್ಪ ಥರ ಬಳಸ್ತಾ ಇದ್ದಾರೆ. ಕೂತಿರುವ ಸರ್ಕಾರಗಳಿಗೂ ಕೂಡ ಅವ್ರಿಗೂ ಅದೊಂದು ಅದೆಲ್ಲ ಒಂದು ಸ್ಟ್ರೇಟ್ ಜಾಕೆಟೆಡ್ ಡಿಸ್ಕೋರ್ಸ್. ಅದು ಹಳೆ 70ರ 80ರ ಡಿಸ್ಕೋರ್ಸ್. ಇದ್ರದ್ದು ಹೇಳಿದ್ರೆ ನಾಳೆ ಅದನ್ನು ಎಮರ್ಜೆನ್ಸಿ ಮೆಂಟಾಲಿಟಿ ಅಂತ ಬಂದ್ಬಿಡ್ತದೆ. ಸರ್, ನಾವು ಯಾವ ಜನ್ರೇಷನ್ಲಿದ್ದೀವಿ ನಾವು? 75, 70, 77ರ ನಡುವೆ ಆದ ಎಮರ್ಜೆನ್ಸಿಯ ಇದಿಟ್ಕೊಂಡು ಕ್ಯಾನ್ ವಿ ಡಿಫೈನ್ ಎನಿಥಿಂಗ್ ಇನ್ 2012? ಕಾಂಗ್ರೆಸ್ನವ್ರಿಗೆ ಅದೊಂದು ಅಳಕಿದೆ, ಅಯ್ಯೋ ನಮ್ಮನ್ನು ನಾವು ಎಮರ್ಜೆನ್ಸಿ ಪಾರ್ಟಿ ಅಂತ, ಸೊ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇನ್ನೊಬ್ರಿಗೆ ನಾವು ಎಮರ್ಜೆನ್ಸಿನ ಫೈಟ್ ಮಾಡಿದ್ವಿ, ಸೊ ಅದರಿಂದ ನಾವು ಈಗ ಏನು ಬೇಕಾದ್ರೂ ದಬ್ಬಾಕ್ಬೋದು, ಯಾಕೆಂದರೆ ಅವತ್ತು ನಾವು ಫೈಟ್ ಮಾಡಿದ್ವಿ ಅನ್ನೋದನ್ನ ಹೇಳ್ತಾ ಹೋಗ್ಬೋದು ಅಂತ. ಅವ್ರು ಪಾಸ್ಟಲ್ಲಿದ್ದಾರೆ, ಇವರು ಪಾಸ್ಟಿನ ಗಿಲ್ಟಲ್ಲಿ ಬದಲಾಗ್ತಾ ಇದ್ದಾರೆ. ಸೊ ಎರಡೂ ಕೂಡ ಸಮಸ್ಯೆಯಲ್ಲಿ. ಸೊ ಅವ್ರಿಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನೀವು ಎಮರ್ಜೆನ್ಸಿ ಹೇರಿದವರು ಈಗಲೂ ನೀವು ಪತ್ರಿಕಾ ಸ್ವಾತಂತ್ರ್ಯದ ಹರಣಕ್ಕೆ ಕೈ ಹಾಕಿದ್ದೀರಿ ಅಂತ ಕಾಂಗ್ರೆಸ್ನವ್ರ ಮುಂದೆ ನೀವು ನಿಂತ್ಕೊಂಡು ಹೇಳ್ಬಿಟ್ರೆ, ಅಯ್ಯೋ ಹೌದಲ್ಲಪ್ಪ ಹಿಂಗಾಗೋಯ್ತು ಅಂತ ಅವ್ರಿಗೆ ನಾಲ್ಗೆ ಬಿದ್ದೋಗುತ್ತೆ. ಇವರು ಮಾಡಿದಾಗ ಯಾರಾದರೂ ಹೇಳಿದ್ರೆ, ಇಲ್ಲ ನಾವು ಎಮರ್ಜೆನ್ಸಿ ವಿರುದ್ಧ ಹೋರಾಡಿದವ್ರು ನಾವೇ, ನೆನಪಿಲ್ವ ನಾವು ಎಷ್ಟು ಸಹ ಜೈಲಲ್ಲಿದ್ವಿ, ಆ ಜೈಲಲ್ಲಿ ಬ್ಯಾಡ್ಮಿಂಟನ್ ಆಡಿದ್ವಿ, ಈ ಜೈಲಲ್ಲಿ ಇವ್ರ ಜೊತೆ ಇದ್ವಿ, ಅವರ ನೆನಪುಗಳೆಲ್ಲ ಉಳಿದಿರೋದು ಅದರ ಸುತ್ತ ಮಾತ್ರ. ಅದಾದ ನಂತರ ಆದ ಎಲ್ಲ ಅಚಾತುರ್ಯಗಳು ಎಲ್ಲ ಬೇರೆ ಥರದ ಇದಕ್ಕೆ ಅವ್ರು ನಿಮ್ಮನ್ನು ಜ್ಞಾಪಿಸೋದಕ್ಕೆ ಹೋಗಲ್ಲ ಅವರು. ಸೊ ಎಲ್ಲರೂ ಕೂಡ ಪತ್ರಿಕೋದ್ಯಮಿಗಳು, ಪತ್ರಕರ್ತರು, ಮಾಲೀಕರು, ರಾಜಕಾರಣಿಗಳು ಎಲ್ಲರೂ ಕೂಡ ಇದನ್ನು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಬಳಸ್ಕೋತಾ ಇದ್ದಾರೆ. ಇದು ನೀವು ತೀರಾ ನಿಮ್ಮ ಅನುಕೂಲಕ್ಕೆ ಆ ರೀತಿ ಬಳಸ್ಕೊಳ್ಳೋಕ್ಕೆ ಹೆಚ್ಚೆಚ್ಚು ಪ್ರಾರಂಭಿಸಿಬಿಟ್ರೆ ಅದು ಜನಕ್ಕೆ ಯು ಬಿಕಮ್ ಡಿಸ್ಕ್ರೆಡಿಟೆಡ್ ಇನ್ ದೇರ್ ಐಸ್. ಅದರಿಂದ ಅವರು ಇವತ್ತು ಕರ್ನಾಟಕದಲ್ಲಾಗ್ಬೋದು ಅಥವಾ ರಾಷ್ಟ್ರದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯ ಅಂತ ಮಾತಾಡ್ತಾ ಇದ್ರೆ, ಪತ್ರಿಕಾ ಸ್ವಾತಂತ್ರ್ಯ ಉಳಿಬೇಕು ಅಂತ ಮಾತಾಡ್ಬೇಕಾಗಿರೋದು ಯಾರು? ಜನ. ಯಾಕಂದ್ರೆ ನಮಗೆ ಸತ್ಯ ಬೇಕು. ಒಬ್ಬ ಪತ್ರಕರ್ತನನ್ನು ಶೋಷಿಸಬೇಡಿ, ಅವನ ಬಾಯನ್ನು ಬಂದ್ ಮಾಡಬೇಡಿ ಅಂತ ಹೇಳ್ಬೇಕಾಗಿರೋದು ಜನ. ಇವತ್ತು ಎಷ್ಟು ಜನ ನಿಮ್ಮ ಪರ ನಿಲ್ತಾ ಇದ್ದಾರೆ ಸ್ವಾಮಿ? ಯಾರೂ ನಿಲ್ತಾ ಇಲ್ಲ. ನೀವೇ ಪ್ರೆಸ್ ಕ್ಲಬ್ಬಲ್ಲಿ ಸೇರ್ತೀರಾ, ನೀವೇ ಪ್ರೆಸ್ ಕ್ಲಬ್ಬಲ್ಲಿ ಪ್ರೊಟೆಸ್ಟ್ ಮಾಡ್ತೀರಾ, ನೀವೇ ಪ್ಲಕಾರ್ಡ್ ಇಟ್ಕೋತೀರಾ, ನೀವೇ ಮನೆಗೆ ಹೋಗ್ತೀರಾ. ಸೊ ಪತ್ರಿಕಾ ಸ್ವಾತಂತ್ರ್ಯ ಅದಕ್ಕೊಂದು ಸೊಸೈಟಲ್ ರೋಲ್ ಇದೆ. ನೀವು ಪತ್ರಿಕಾ ಧರ್ಮವನ್ನು ಸರಿಯಾಗಿ ಪಾಲಿಸಿದ್ರೆ ಜನ, ನಿಮ್ಮ ಓದುಗ ನಿಮ್ಮ ಜೊತೆ ನಿಲ್ಬೇಕಿತ್ತು, ನಿಲ್ತಾ ಇದ್ದ. ನಮ್ಮ ಈಚಿನ ದಿನಗಳಲ್ಲಿ ಜರ್ನಲಿಸ್ಟ್ಗಳ ಸಂಬಂಧಪಟ್ಟಂಗೆ ಎಷ್ಟು ಸ್ಕ್ಯಾಂಡಲ್ಸ್ ಹೊರಗೆ ಬಂದಿದೆ. ನಾನು ಔಟ್ಲುಕ್ಕನ್ನು ಬಿಟ್ಟು ವಿಜಯ ಕರ್ನಾಟಕದ ಸಂಪಾದಕನಾದಾಗ ಮೊದಲು ಇನ್ವೈಟೆಡ್ ಕಾಲಮನ್ನು ವಿನೋದ್ ಮೆಹ್ತಾ ಕೈಯಲ್ಲಿ ಬರೆಸ್ತಾನೆ. ಅಂಡ್ ಅವ್ರು ಬರೆದದ್ದೇನು? ಪತ್ರಕರ್ತರು ತಮ್ಮ ಆಸ್ತಿಯ ಡೆಕ್ಲರೇಷನ್ ಅನ್ನು ಮಾಡಬೇಕು ಅಂತ ಬರೆದ್ರು. ನಾನು ಹೇಳಿದೆ, ಈ ಥರದ ವಾತಾವರಣ ಭಾಳ ಬಿಗಡಾಯಿಸಿರೋದ್ರಿಂದ ನೀವು ರ್ಯಾಡಿಕಲ್ ಅದೇನೋ ಒಂದು ಸೊಲ್ಯೂಷನ್ ಇಟ್ಕೊಂಡು ಬರೀರಿ, ಪತ್ರಕರ್ತರನ್ನ ಅಡ್ರೆಸ್ ಮಾಡಿ ಬರೀರಿ. ಅವ್ರು ಅದನ್ನು ಹೇಳಿದ್ರು. ವಿನೋದ್ ಮೆಹ್ತಾ ಹೆಂಗೆ ಬದುಕಿದ್ರು, ಅವರ ಕೊನೆಗಾಲ ಹೇಗಿತ್ತು, ಮತ್ತು ಅವರು ಹೇಗೆ ಬಹಳ ಸಾದಾ ಸೀದಾ ಮನುಷ್ಯ ಅನ್ನೋದು ಅವ್ರು ಬದುಕಿದ ರೀತಿಯಲ್ಲೇ ಗೊತ್ತಿತ್ತು. ಅವ್ರು ಮಾತ್ರ ಅದನ್ನು ಹೇಳಲಿಕ್ಕೆ ಸಾಧ್ಯ ಇತ್ತು. ಮಿಕ್ಕಿದ್ದವ್ರು ಅದನ್ನ ಫ್ಲಾಂಟ್ ಮಾಡಿದ್ರು, ಬಟ್ ಏನನ್ನೂ ಹೊರಗಾಕ್ಲಿಲ್ಲ. ಅದನ್ನು ಹೊರಗಾಕ್ದಾಗ ಯಾರು ಅದನ್ನು ಸ್ಕ್ರೂಟಿನಿನೂ ಮಾಡಲಿಲ್ಲ. ಸೊ ನಾವು ಪತ್ರಿಕಾ ಧರ್ಮ, ಪತ್ರಿಕಾ ಸ್ವಾತಂತ್ರ್ಯ ಇವೆಲ್ಲವೂ ಇಂಟರ್ಲಿಂಕ್ಡ್ ಅಂತ ಅಂದ್ಕೊಂಡಾಗ ಮಾತ್ರ, ವಾಟ್ ಎವರ್ ಸೆಟ್ ಆಫ್ ಕೋಡ್ಸ್ ದಟ್ ಯು ಕೋಡಿಫೈ ಮಾಡ್ಕೊಂಡಿರ್ತೀವಲ್ಲ ಪತ್ರಿಕಾದ, ಅದನ್ನಾದರೂ ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದಾಗ ಮಾತ್ರ ಇನ್ನೊಂದು ಹ್ಯಾಸ್ ರೆಲೆವೆನ್ಸ್. ಅಂದರೆ ನನಗೆ ರೆಲೆವೆಂಟ್ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಅದು ಜನರ ಕಣ್ಣಲ್ಲಿ ರೆಲೆವೆಂಟಾಗಿ ಉಳಿತದೆ. ಇಲ್ಲ ಅಂತ ಹೇಳಿದ್ರೆ ಪೀಪಲ್ ವಿಲ್ ನಾಟ್ ಟೇಕ್ ಯು ಸೀರಿಯಸ್ಲಿ. ಅಯ್ಯೋ ಏನೋ ಕೂಕತ್ತಾ ಇದ್ದಾರೆ, ಅವ್ರಿಗೆ ಯಾರೋ ಜೈಲ್ಗೆ ಹಾಕಿದ್ರಂತೆ,
ಅಥವಾ ಇನ್ಯಾರನ್ನೋ ರೈಡ್ ಮಾಡಿದ್ರಂತೆ, ಇನ್ಯಾರಿಗೋ ಇನ್ನೇನೋ ಆಯ್ತಂತೆ. ಹಾಂ, ಸೊ ಇವಾಗ ಸಿ ಇಫ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಅಬೌಟ್ ಪ್ರೆಸ್ ಫ್ರೀಡಮ್ ಆ ರೀತಿಯಲ್ಲಿ, ದೆನ್ ಇವನ್ ವಿಜಯ್ ಮಲ್ಯ ಕ್ಯಾನ್ ಮೇಕ್ ಅ ಕೇಸ್ ಫಾರ್ ಪ್ರೆಸ್ ಫ್ರೀಡಮ್. ಸುಬ್ರತ ರಾಯ್ ಸಹಾರಾ ಕ್ಯಾನ್ ಮೇಕ್ ಅ ಇದು, ಜನಾರ್ದನ್ ರೆಡ್ಡಿ ಕ್ಯಾನ್ ಮೇಕ್ ಅ case for press freedom because they're all media owners. So, I mean, there is a limit to every argument. Adanna you should not create so much of pressure and break it. Adanna ನೀವು ಯಾವಾಗಲೂ ಹೆಲ್ತಿಯಾಗಿ ಇಟ್ಕೋಬೇಕು. ಮತ್ತು ಇವತ್ತು ಪತ್ರಕರ್ತರು ಅಂತ ನಾವು ಹೇಳ್ಕೊಳ್ಳೋರು, ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ನಮ್ಗೆ ಅನುಕೂಲಕ್ಕೆ ತಕ್ಕ ನಾವು ಮಾತಾಡ್ತೀವಲ್ಲ, ಪ್ರೊಫೆಷನ್ನಿಗಾಗಿ ನಾವು ಎಷ್ಟು ಇವೆಂಟ್ಸನ್ನು ರೂಪಿಸ್ತೀವಿ ಒಂದು ವರ್ಷದಲ್ಲಿ, ಎಕ್ಸೆಪ್ಟ್ ಗಿವಿಂಗ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್. ನಾವು ಪತ್ರಿಕೆ ಅಥವಾ ಪತ್ರಿಕೋದ್ಯಮ ಅಥವಾ ಪ್ರೊಫೆಷನ್ನಿನ ಬಿಕ್ಕಟ್ಟು ಮತ್ತು ಅದರಲ್ಲಿರುವ ನಿಜವಾದ ಸಮಸ್ಯೆ ಇವುಗಳನ್ನು ಪರಿಹರಿಸೋದಕ್ಕೆ ಜೆನ್ಯೂನ್ ಆಗಿ ಎಷ್ಟು ಪ್ರಯತ್ನ ಪಡ್ತೀವಿ ನಾವು. ಥಿಂಗ್ಸ್ ಹ್ಯಾವ್ ಡಿಸಾಲ್ವ್ಡ್ ಒಂಥರದಲ್ಲಿ, ಆ ಥರದ ಸೀರಿಯಸ್ನೆಸ್ಸೇ ಇಲ್ಲ ಅಂತ ಅನಿಸ್ಬಿಡ್ತದೆ ಕೆಲಸ. I don't want to take names or name institutions, but it's my tongue is tied. But ಆದರೆ you feel bad that in the name of media, in the name of journalism, in the name of press freedom, a lot of things happen which cannot be condoned. ನಮಗೆ ಗೊತ್ತಿದೆ, ನೀವು ಪತ್ರಕರ್ತರು, ನಾನು ಪತ್ರಕರ್ತ, ನಮ್ಮ ನಡುವೆ ಏನಾಗ್ತಾ ಇರ್ತದೆ, ನಾವು ಏನೇನು ನೋಡ್ತಾ ಇರ್ತೀವಿ ಪ್ರತಿದಿನ, ನಮಗೆ ಗೊತ್ತಿದೆ. ಯು ಕ್ಯಾನ್ ಡಿಫೆಂಡ್ ಇಟ್. ಆ್ಯಂಡ್ ನೀವು ಒಬ್ಬ ರಾಜಕಾರಣಿ ಹತ್ರ ಹೋಗಿ ನಾನು ಪತ್ರಕರ್ತ ಅಂದಾಗ ಅವನು ಹಿ ಶುಡ್ ರೆಸ್ಪೆಕ್ಟ್ ಯು. ರೆಸ್ಪೆಕ್ಟಿಂದ ನಿಮಗೆ ಚೇರನ್ನು ಕೊಡಬೇಕು. ಬಟ್ ಹಿ ಡಸಂಟ್ ಗಿವ್ ಯು ದಿ ಚೇರ್ ಬಿಕಾಸ್ ಹಿ ರೆಸ್ಪೆಕ್ಟ್ಸ್ ಯು. ನಿಮಗೆ ಮರ್ಯಾದೆ ಕೊಟ್ಟು ಚೇರ್ ಕೊಡೋಲ್ಲ. ಹಿ ಡಸ್ ಇಟ್ ಬಿಕಾಸ್ ಹಿ ಫಿಯರ್ಸ್ ಯು. The business transaction between you and him is fear. ಕೊಡಲಿಲ್ಲ ಅಂದರೆ ನಾನು ಬರಿತೀನಿ, ಮಾಡಲಿಲ್ಲ ಅಂದರೆ ನಾನು ಇನ್ನೊಂದೇನೋ ಮಾಡ್ತೀನಿ. ಸೊ ಹೆದರಿಸುವ ಇದಿದೆಯಲ್ಲ, ಅದು ಈ ಪ್ರೊಫೆಷನ್ನಿಗೆ ಅಂಟಿದ ಶಾಪ ಅದು. ಅದರಿಂದ ಹೌ ಡು ವಿ ಕಮ್ ಔಟ್? ಹೌ ಡು ವಿ ಸ್ಟಾಪ್ ಎಕ್ಸ್ಪ್ಲಾಯ್ಟಿಂಗ್? ಬಿ ಕರ್ಟಿಯಸ್, ಟಾಕ್ ಟು ದೆಮ್. ಇಫ್ somebody says I have nothing to offer you, how do you move out of the situation? ಸೊ ನಾವು ಎಲ್ಲಿಂದ ನಮ್ಮ ಮಾಡೆಲ್ಸ್ ಏನು ಯಂಗ್ ಜರ್ನಲಿಸ್ಟ್ಗೆ ಇದನ್ನೆಲ್ಲ ನೀವು ಮಾತಾಡ್ತಾ ಕೂತ್ಕೊಂಡ್ರೆ ಯು ಆರ್ ಸೀನ್ ಆಸ್ an obsolete character who is not pragmatic enough, who is too idealistic perhaps. I don't care. ಅಂದ್ಕೊಳ್ಳಿ ಬಿಡಿ, ಏನು ಮಾಡೋಕ್ಕಾಗುತ್ತೆ? ನಾವು ನಂಬಿರೋದು ಇಷ್ಟೇ ಸ್ವಾಮಿ, ನಮಗೆ ಗೊತ್ತಿರೋದು ಇಷ್ಟೇ. ಅದೇನು ಅಬ್ಬಬ್ಬ ಅಂದರೆ ನಮಗೂ ಅರ್ಧ ಜೀವನ ಮುಗಿದೋಯ್ತು. ಪ್ರೊಫೆಷನಲ್ ಒಂದು 25 ವರ್ಷ ಕಳೆದ್ಬಿಟ್ವಿ. ಅಬ್ಬಬ್ಬ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ತಳ್ಳಬೇಕು ಅಂತ ನಾವು ಯೋಚನೆ ಮಾಡ್ತಾ ಹಿಂದಕ್ಕೆ ಕೂತ್ಕೋಬೇಕಾಗುತ್ತೆ ಅಷ್ಟೇ. ಸೊ ಏನು, ಯುವರ್ ಒಪಿನಿಯನ್ ಡಸಂಟ್ ಮ್ಯಾಟರ್, ಐ ಹ್ಯಾವ್ ಕಮ್ ದಿಸ್ ಫಾರ್, ಐ ವಿಲ್ ಸೇ ವಾಟ್ ಐ ವಾಂಟ್ ಟು ಸೇ ಅನ್ನೋದು ನನ್ನ ಸದ್ಯದ ಅಭಿಪ್ರಾಯ. ಈ ಚರ್ಚೆನ ಹೀಗೇ ರಾಜಕಾರಣದ ಕಡೆಗೆ ಸ್ವಲ್ಪ ತಗೊಂಡು ಹೋಗೋದಾದರೆ ಬಹುಶಃ ಅದು ತುಂಬಾನೇ ದೊಡ್ಡದಾದಂಥ ಒಂದು ವಿಸ್ತಾರವಾದ ವಿನ್ಯಾಸ ಇರುವಂಥ ಇದಾಗುತ್ತೆ ಮಾತುಗಳನ್ನು. ಹೇಗೆ ನಮ್ಮ ಇಡೀ ಒಂದು ಮೆಮೊರಿ ಅಥವಾ ನಮ್ಮ ಒಂದು ಇಡೀ ಒಂದು ವಿಷನ್ನ ಪರ್ಸೆಪ್ಷನ್ಸ್ನ ರೂಪಿಸೋದಕ್ಕೆ ಅಂತ ಅಂದ್ಬಿಟ್ಟು ಟೆಕ್ನಾಲಜಿ ಹೇಗೆ ಡ್ರಿವನ್ ಆಗಿದೆ, ಅದೇ ರೀತಿಯೇ ಈವನ್ ಪೊಲಿಟಿಕಲ್ ಟೆಂಡೆನ್ಸೀಸ್ ಏನಿದೆ ಅದನ್ನು ಕೂಡ ಇಟ್ ಈಸ್ ಆನ್ ದ ಸೇಮ್ ಲೈನ್. ಅದನ್ನು ಕೂಡ ಮತ್ತು ಹಳೆಯ ಒಂದು ನೆನಪುಗಳನ್ನು ಅಥವಾ ಹಳೆಯ ಒಂದು ಬೇರೆ ಬೇರೆಯ ಉನ್ನತಿಗಳನ್ನು, ರಾಜಕಾರಣದ ಬೇರೆ ಬೇರೆಯ ಮಜಲುಗಳನ್ನು ವ್ಯವಸ್ಥಿತವಾಗಿ ಅದನ್ನು ಹಿಂದಕ್ಕೆ ತಳ್ಳಿ ಅಲ್ಲೆಲ್ಲ ಹೊಸದೊಂದು ಏಕಪ್ರಕಾರವಾದ ಒಂದು ಹೊಸಾಮುಖನ ಪ್ರೆಸೆಂಟ್ ಮಾಡುವಂಥ ಒಂದು ಕ್ರಿಯೆ ನಡೀತಾ ಇದೆ. ಅದನ್ನು ಆಬ್ವಿಯಸ್ಲಿ ಮೋದಿಯೈಸೇಷನ್ ಆಫ್ ಪಾಲಿಟಿಕ್ಸ್ ಅನ್ನೋ ಥರ ನಾವು ಕರೆಯೋದಾದರೆ ಚರಕದ ಹಿಂದೆನೂ ಅವರೇ ಇರ್ತಾರೆ. ಚರಕ ಗಾಂಧಿನ ಸಿಗ್ನೈಸ್ ಮಾಡ್ತಾ ಇದ್ದಂಥ ಕಡೆ ಇಲ್ಲಿ ಮೋದಿನೇ ಇರ್ತಾರೆ. ಮತ್ತೊಂದು ನೆಹರು ಸಿಂಬಲೈಸ್ ಮಾಡ್ತಾ ಇದ್ದಂಥದ್ದು ಪರಿಷ್ಕೃತ ಡೆಸ್ಟಿನಿ ಏನಿತ್ತು, ಅಲ್ಲಿ ಪರಿಷ್ಕೃತ ಟ್ಯಾಕ್ಸ್ ಬರುತ್ತೆ, ಅದಕ್ಕೆ ಬೇಕಾದಂಥದ್ದು ಒಂದೇನು ಎಂಗೇಜ್ಮೆಂಟ್ ಸಾಧನ. ಅದೇ ರೀತಿ ಎಲ್ಲ ಸ್ಟಾಲ್ ವಾರ್ಸ್ ಎಲ್ಲ ಜಾಗತಿಕ ಎಲ್ಲ ನಾಯಕರ ಜೊತೆನೂ ಕೂಡ ಮೋದಿ ವಿಲ್ ಬಿ ಟೇಕಿಂಗ್ ಹ್ಯಾಂಡ್ಸ್. ದೊಡ್ಡ ಒಬ್ಬ ಸ್ಟೇಟ್ಸ್ಮನ್ ಆಗಿ ಅಥವಾ ದೊಡ್ಡ ಒಂದು ಕೂಡ ಅವರನ್ನೇ ಇರ್ತಾರೆ. ಬಹುಶಃ ಭಾರತೀಯರ ಹೆಮ್ಮೆ ಅನ್ನುವಂಥದ್ದು, ಭಾರತೀಯರ ಹೆಮ್ಮೆ ಮೋದಿ ಅನ್ನುವಂಥದ್ದನ್ನು ಒಂದು
ಪ್ರೊಜೆಕ್ಟ್ ಮಾಡುವಂಥದ್ದು ಏನಿದೆಯಲ್ಲ, ಡಿಸ್ಕೋರ್ಸ್ ಇದೆ, ಪೊಲಿಟಿಕಲ್ ಡಿಸ್ಕೋರ್ಸ್, ಅದರ ಬಗ್ಗೆ ಏನು ನೀವು ಹೇಗೆ ಮಾತಾಡಲಿಕ್ಕೆ, ಅದನ್ನು ಹೇಗೆ ಅನಲೈಸ್ ಮಾಡ್ತೀವಿ? ಐ ಮೀನ್ ನಾನು ಅದನ್ನು ನೆಗೆಟಿವ್ ಆಗಿ ನೋಡೋಕ್ಕೆ ಇಷ್ಟಪಡೋಲ್ಲ. ಯಾಕೆಂದರೆ ಇಫ್ ಹಿ ವಾಂಟ್ಸ್ ಟು ಬಿ ಲೈಕ್ ಮಹಾತ್ಮ ಗಾಂಧಿ, ವೈ ಶುಡ್ ಐ ಸ್ಟಾಪ್ ಹಿಮ್? ಇಫ್ ಹಿ ವಾಂಟ್ಸ್ ಟು ಬಿ ಅ ಸ್ಟೇಟ್ಸ್ಮನ್ ಲೈಕ್ ನೆಹರು, why should I stop him? Like every American president wants to be a Lincoln or a Jefferson. I mean, athra satprayatna ಮಾಡ್ತಾ ಇದ್ರೆ, if Modi is getting mainstreamed as a process, if Modi is not the same Modi that you saw in Gujarat, but if Modi is becoming mainstreamed, ನೆಹರುವಿನ ಇಂಪಲ್ಸಸ್ಸು ಅಥವಾ ಗಾಂಧಿಯನ್ ಇಂಪಲ್ಸಸ್ಸು, ಬೇರೆ ಅಂಬೇಡ್ಕರೈಟ್ ಇಂಪಲ್ಸಸ್ಸು, ಇವೆಲ್ಲ ಅವನ ಮೇಲೆ ಕೆಲಸ ಮಾಡ್ತಾ ಇದೆ, ಅದು ಅವರನ್ನು ಬೇರೆ ದಿಕ್ಕಿನಲ್ಲಿ ಹೋಗುವ ಹಾಗೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಐ ಡೋಂಟ್ ಥಿಂಕ್ ಐ ಶುಡ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದ್ಯಾಟ್. ಬಟ್ ದಿ ಓನ್ಲಿ ಕ್ವೆಶ್ಚನ್ ಇಸ್, ನೀವು ತುಂಬ ಆತಂಕಿತರಾಗಿ ಕಾಣ್ತಿದ್ದೀರಿ ಆ ವಿಚಾರ ಕೇಳಿದಾಗ. ಜನರ ವಿವೇಕ ದೊಡ್ಡದು. ಒಬ್ಬ ಗಾಂಧಿ ಎಷ್ಟು ವರ್ಷದ ನಂತರವೂ ನಮಗೆ ಬಹಳ ರೆಲೆವೆಂಟ್ ಆಗಿ ಉಳಿದಿರೋದು, ಅಥವಾ ನಾವು ಆ ಒಂಥರ ವೀಕ್ ಫ್ರೇಮ್ ಬಾಡಿಯನ್ನು ಇನ್ನೂ ಬಹಳ ನೆಚ್ಚಿ ನಂಬಿ ಪ್ರೀತಿಯಿಂದ ಮಾತನಾಡೋದು ಅಥವಾ ಬೈಯೋದು, ಅದು ಹಿಸ್ಟ್ರಿ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಕಾನ್ವರ್ಸಿಂಗ್ ವಿತ್ ದಿ ಮಾಸಸ್ ಆ್ಯಂಡ್ ಐ ಮೀನ್ ವಿನೋಯಿಂಗ್ ದಿ ಚಾಫ್ ಅಂತೀವಲ್ಲ ಇಂಗ್ಲೀಷಲ್ಲಿ, ಅಂದರೆ ಇದನ್ನು ಜರಡಿ ಹಿಡಿಯುವಂಥ ಪ್ರೋಸೆಸ್ಸನ್ನು. ಅದು ಚರಿತ್ರೆಯಲ್ಲಿ ಬೇರೆ ಬೇರೆ ಥರ ಆಗ್ತಾ ಇರ್ತದೆ. ಮತ್ತು ಅದು ನಮಗೆ ಗೊತ್ತಿದೆ ಅಂತ ಹೇಳೋದು ಕೂಡ ಐ ಥಿಂಕ್ ಅಹಂಕಾರ ಆಗ್ಬೋದು. ನಮಗೆ ಗೊತ್ತಿಲ್ಲ ಹೇಗೆ ನಡೆಯುತ್ತದು ಅಂತ. ಬಟ್ ವಿ ಕ್ಯಾನ್ ಬಿ ಅಶ್ಯೂರ್ಡ್ ದಟ್ ಪೀಪಲ್ ಆರ್ ನಾಟ್ ಫೂಲ್ಸ್. ಇಫ್ ದೇ ಥಿಂಕ್ ದಟ್ ಇಟ್ ಇಸ್ ಆಲ್ ಬೀಯಿಂಗ್ ಡನ್ ಓನ್ಲಿ ಟು ಸಾರ್ಟ್ ಆಫ್ ರಿಫರ್ಬಿಶ್ ಸಂಬಡೀಸ್ ಇಮೇಜ್ ಆರ್ ಇದು, ಆ್ಯಂಡ್ ವಿತೌಟ್ ಅನ್ ಇಂಟೆಂಟ್, ವಿತೌಟ್ ಅ ಪಾಸಿಟಿವ್, ವಿತೌಟ್ ಅ ಜೆನ್ಯೂನ್ ಇಂಟೆಂಟ್ ಇಲ್ಲದೆ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಜನಕ್ಕೆ ಅದಕ್ಕೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಬಟ್ ಅದು ಒಂದು ಪಾಸಿಟಿವ್ ಆದ ಇಂಟೆಂಟ್ ಇದೆ ಟು ಎಂಬ್ರೇಸ್ ದಿಸ್ ಕೈಂಡ್ ಆಫ್ ಒಂಥರ ವಿಶಾಲವಾದ ವರ್ಲ್ಡ್ ವ್ಯೂ ಅನ್ನೋದು ಜನಕ್ಕೆ ಕನ್ವಿನ್ಸ್ ಆದರೆ, ದೆನ್ ಇಟ್ಸ್ ವೆಲ್ಕಮ್. ಐ ಮೀನ್, ಹಿ ಇಸ್ ಆಫ್ಟರ್ ಆಲ್ ಈಸ್ ಅನ್ ಎಲೆಕ್ಟೆಡ್ ಲೀಡರ್ ಆಫ್ ದಿಸ್ ಕಂಟ್ರಿ. ಬಟ್ ಅವರ ಮಾರ್ಕೆಟಿಂಗ್ ಮೆಷಿನ್ ಇದೆಯಲ್ಲ, ಇಸ್ ಸ್ಟುಪೆಂಡಸ್. ಮತ್ತು ಜನ್ರೇಷನಲ್ ಚೇಂಜನ್ನು ಮೋದಿ ಅಷ್ಟು ಅದ್ಭುತವಾಗಿ ಅರ್ಥ ಮಾಡ್ಕೊಂಡ ರೀತಿ, ಐ ಡೋಂಟ್ ಥಿಂಕ್ ಜಗತ್ತಿನ ಬೇರೆ ಯಾವ ಲೀಡ್ರು ಕೂಡ ಅದನ್ನು ಅಷ್ಟು ಚೆನ್ನಾಗಿ ಗ್ರಾಸ್ಪ್ ಮಾಡಿಲ್ಲ. ಟ್ರಂಪು ತನ್ನ ಎಲೆಕ್ಟ್ರೇಟಿನ ಜೊತೆಗೆ ಮಾತನಾಡಲಿಕ್ಕೆ ಟ್ವಿಟರನ್ನು ಬಳಸ್ತಾರೆ. ಬಟ್ ಮೋದಿ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್ ಮಚ್ ಬಿಫೋರ್ ಟ್ರಂಪ್. ಸೊ ಮೋದಿ ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾ ವಾಸ್ ನಾಟ್ ವಿಲ್ಲಿಂಗ್ ಟು ಗಿವ್ ಹಿಮ್ ದಿ ಬೆನಿಫಿಟ್ ಆಫ್ ಡೌಟ್, forget Gujarat riots and other things, even on other things, he decided that he'll go over them, and he went over them. So he is very smart, obviously. ಬಹಳ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡ್ತಾರೆ. ಬಟ್ ಆ ಅವರ ಅಭಿಲಾಷೆ, ಅವರ ಉದ್ದೇಶ ಸರಿಯಾದ್ದು ಅಂತ ಜನಕ್ಕೆ ಅನಿಸಿದ್ರೆ ದೆನ್ ಅವರು ಉಳಿತಾರೆ ಚರಿತ್ರೆಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ಬಹಳ ನಾಟಕ ಮಾಡಿದ್ರು ಅಂಥದನ್ನು ಕೂಡ ಜನ ಬಹಳ ಬೇಗ ಹೊರಗಾಕ್ತಾರೆ. ಆ್ಯಂಡ್ ಇವತ್ತಿನ ಕಾಲದಲ್ಲಿ ಟುಡೇಸ್ ಅಡ್ಮಿರೇಷನ್ ಇಸ್ ಟುಮಾರೋಸ್ ಸಮಥಿಂಗ್ ಎಲ್ಸ್. ಸೊ ಇವತ್ತು ಜನರ ಅಟೆನ್ಷನ್ ಸ್ಪ್ಯಾನು ಮತ್ತು ಅವರ ಎಕ್ಸ್ಪೆಕ್ಟೇಷನ್ಸು ಇವೆಲ್ಲವನ್ನೂ ಕೂಡ ಅಷ್ಟು ಸುಲಭವಾಗಿ ನೀವು ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗೋಲ್ಲ, ತಿಳಿಸ್ಲಿಕ್ಕಾಗೋಲ್ಲ. ಸೊ ಹಂಗಾಗಿ there are lots of other challenges before him. He has to finally deliver on a lot of economic fronts. And social harmony ಅನ್ನೋದನ್ನು ಕಾಪಾಡ್ಕೊಳ್ಳದೆ ಹೋದರೆ ಇಟ್ ಇಸ್ ಬ್ಯಾಡ್ ಫಾರ್ ಬಿಸ್ನೆಸ್ ಆಸ್ ವೆಲ್. ಸೊ ಅವಾಗ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ. ಮತ್ತು ಇನ್ನೊಂದು ಮರಿಬಾರ್ದು ನಾವು, ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಪ್ರೊಜೆಕ್ಟಿಂಗ್ ಯುವರ್ ಸೆಲ್ಫ್, ಇದಕ್ಕೆಲ್ಲಕ್ಕೂ ಒಂದು ಫೆಟೀಗ್ ಅನ್ನೋದಿರ್ತದೆ. ಆ ಫೆಟೀಗ್ ಅನ್ನೋದು ನನಗೆ ಇಂಗ್ಲೆಂಡಿನ ಬ್ರಿಟಿಷ್ ಎಲೆಕ್ಷನ್ಸ್ ಈಚೆಗೆ ನೋಡ್ತಾ ಇರಬೇಕಾದಾಗ ಬಹಳ ಸ್ಪಷ್ಟವಾಗಿ ಕಾಣಿಸ್ತು. ಅಲ್ಲಿ ಜೆರೆಮಿ ಕಾರ್ಬಿನ್ ಎಂಡಿಯರ್ಡ್ ಹಿಮ್ಸೆಲ್ಫ್ ಟು ದಿ ಎಲೆಕ್ಟ್ರೇಟ್ ಬಿಕಾಸ್ ಹಿ ವಾಸ್ ಪ್ಲೇನ್ ಸ್ಪೀಕಿಂಗ್. ಅವನನ್ನು ನೀವು ಎಲೆಕ್ಷನ್ ಪ್ರೋಸೆಸ್ ಶುರುವಾದ ಕಾಲದಲ್ಲಿ ಅವನು ಪೆದ್ದ, ಅವನ ಬಾಯಿ ಬಂದಂಗೆ ಮಾತಾಡ್ತಾನೆ, ಅವನ
ಲೇಬರ್ ಪಾರ್ಟಿ MPಸೇ ಅವನನ್ನು 2 ಸತಿ ಅಧ್ಯಕ್ಷೀಯ ಪದವಿಗೆ ಸ್ಥಾನಕ್ಕೆ ಕಂಟೆಸ್ಟ್ ಮಾಡೋ 2 ಸತಿ ಮಾಡ್ತಾರೆ. ಹಿ ವಿನ್ಸ್ ಬೋತ್ ದಿ ಟೈಮ್ಸ್. ಹಿಸ್ ಓನ್ ಪಾರ್ಟಿ ಇಸ್ ನಾಟ್ ಕನ್ವಿನ್ಸ್ಡ್ ಅಬೌಟ್ ಹಿಮ್. ಬಟ್ ಅವನ ಪ್ಲೇನ್ ಸ್ಪೀಕಿಂಗ್ ಇತ್ತಲ್ಲ, ಅವನು ಜೆನ್ಯೂನ್, ಅವನ ಇಂಟೆಂಟ್ ಸರಿಯಾಗಿದೆ ಅಂತ ಜನಕ್ಕೆ ಕನ್ವಿನ್ಸ್ ಆದ ಕೂಡಲೇ ತೆರೇಸಾ ಮೇನ ಮೆಜಾರಿಟಿ ಏನಾಯಿತು ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಐ ಡೋಂಟ್ ಥಿಂಕ್ ಶಿ ಲಾಸ್ಟ್. ಆ್ಯಂಡ್ ಯಾರೂ ಬ್ರಿಟಿಷ್ ಪ್ರೆಸ್ ಆಗ್ಬೋದು, ಗ್ಲೋಬಲ್ ಪ್ರೆಸ್ ಆಗ್ಬೋದು, ಯಾರೂ ಅವನಿಗೆ ಕೊಡದೇ ಇದ್ದಂತಹ ಇಂಪಾರ್ಟೆನ್ಸ್ ಈಗ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬಿಕಾಸ್ ಯು ಸಿ ಹಿಮ್ ಆಸ್ ಅ ಪೊಟೆನ್ಷಿಯಲ್ ಪ್ರೈಮ್ ಮಿನಿಸ್ಟರ್. ಸೊ ನಾವು ಒಂದು ಕಡೆ ಬರೀ ಮಾರ್ಕೆಟಿಂಗು, ಬ್ರ್ಯಾಂಡಿಂಗು ಮತ್ತು ಜಸ್ಟ್ ಗೋಯಿಂಗ್ ಆ್ಯಂಡ್ ಹಗ್ಗಿಂಗ್ ಸಂಬಡಿ, ಅದ್ರ ಮೂಲಕ ಸ್ಟೇಟ್ಸ್ಮನ್ ಆಗೋಗ್ತೀವಿ, ಇನ್ನೇನೋ ಆಗೋಗ್ತೀವಿ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ದಟ್ಸ್ ಅ ವೆರಿ ಸಿಂಪ್ಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಥಿಂಗ್ಸ್. ನೆಹರು ವಾಸ್ ನಾಟ್ ಸೋ ಸಿಂಪಲ್. ಅವರನ್ನು ಈಗ ವಿಲಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು. ಬಟ್ ನೆಹರು ಈ ದೇಶವನ್ನು ನಡೆಸಿದ ಸಂದರ್ಭ, ಕಾಲ ಮತ್ತು ಅದರ ಆವತ್ತಿನ ಪ್ರೆಷರ್ಸ್ ಇತ್ತಲ್ಲ, ಅದರ ನಡುವೆ ಇದು ಒಂದು ದೇಶವಾಗಿ ಉಳಿದಿದ್ದರ ಕ್ರೆಡಿಟ್ ಬಹಳ ದೊಡ್ಡ ಭಾಗ ನೆಹರುಗೆ ಹೋಗ್ತದೆ. ಮತ್ತು ಆ ಎಲ್ಲ ಪ್ರೆಷರ್ಸಿನ ನಡುವೆನೂ ನೆಹರು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಹಿ ಕ್ರಿಯೇಟ್ಸ್ ವೆರಿ ವೆರಿ ಸ್ಟೇಬಲ್ ಆ್ಯಂಡ್ ಗುಡ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಈ ದೇಶದ ಎಲ್ಲ ಕಾಲಕ್ಕೂ ನಮ್ಮ ಎಚ್ಚರವನ್ನು ಕಾಯುವಂಥ ಇನ್ಸ್ಟಿಟ್ಯೂಷನ್ಸನ್ನು ಭಾಳ ಚೆನ್ನಾಗಿ ಕ್ರಿಯೇಟ್. ತಪ್ಪು ಎಲ್ಲರೂ ಮಾಡ್ತಾರೆ, ಸಣ್ಣ ಆ ತಪ್ಪುಗಳನ್ನು ಎಕ್ಸಾಜರೇಟ್ ಮಾಡ್ತಾ ಅದೊಂದನ್ನೇ ಅವ್ರು ಮಾಡಿದ್ದು ಅಂತ ನೀವು ಒಂದು ಕಾಲಘಟ್ಟದಲ್ಲಿ ಬಿಂಬಿಸ್ತಾ ಹೋಗ್ಬೋದು. ಬಟ್ ಐ ಥಿಂಕ್ youngsters are far more intelligent. People are far more intelligent. They will understand. ಆ ವಿಚಾರದಲ್ಲಿ ಐ ಆಮ್ ನಾಟ್ ಹೋಪ್ಲೆಸ್. ಈ ನಮ್ಮ ಇವತ್ತಿನ ಪೊಲಿಟಿಕಲ್ ಡಿಸ್ಕೋರ್ಸಸ್ ಬಹುಶಃ ನೆಹರು ಮತ್ತು ಅಂಬೇಡ್ಕರ್ ಬಹುಶಃ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೊರಗೆ ಬರ್ತಾರೆ. ಪೊಲಿಟಿಕಲ್ ಕಾರಿಡಾರಲ್ಲಿ ಅವರ ಮತ್ತೆ ರೀಇನ್ವೆಂಟಿಂಗ್ ಅಂಬೇಡ್ಕರ್ ಅದನ್ನ ಒಂದು ಅದು ರೆಕನಿಂಗ್ ಫೋರ್ಸ್ ಮಾತಾಡೋದಾಗೋದು ಅಥವಾ ಅದರಿಂದ ಬರುವಂಥ ಬೇರೆ ಬೇರೆ ಆಯಾಮಗಳಾಗೋದು ಅಂತ ಅಂಬೇಡ್ಕರ್ ಚಿಂತನೆಗಳನ್ನ ಕಸಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ಬೋದು. ಇಷ್ಟೊಂದು ಪೊಲಿಟಿಕಲ್ ಡಿಸ್ಕೋರ್ಸ್ ಆಗಿ ಅದನ್ನು ಹೇಗೆ ಅದೇ ದಿಸ್ ಇಸ್ ಅಗೇನ್ ಅವ್ರಿಗೆ ದಿ BJP had no icons of their own, and the Congress, which had a stalwart list of people who had been part of it, ignored everybody. Indira Congress anta bandmele the number of pictures on their buntingu matte postergalu idaralli got reduced to 1 or 2 people. ಅವರು ಅವ್ರನ್ನೆಲ್ಲ ಬಿಟ್ಕೊಟ್ರು, ಇವ್ರಿಗೆ ಯಾರೂ ಇರಲಿಲ್ಲ. ಸೊ ಇವರು if they are trying to reclaim some of them, and if they are really genuine and want to take in their ideas and all that, I see no problem. But the thing is, ನಾವು ಕೇಳ್ಕೋಬೇಕಾಗಿರೋ ಪ್ರಶ್ನೆ ಅದು ಪೊಲಿಟಿಕಲ್ ಸ್ಟ್ರಾಟಜಿನೋ ಅಥವಾ ಇನ್ಕ್ಲೂಸಿವ್ನೆಸ್ಸಿನ ಇಂಪಲ್ಸು ಅನ್ನೋದು. If it's inclusive mainstreaming, then I'm happy with it. ಬಟ್ ಅದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ, ಯಾವುದೋ ಒಂದು ಗುಂಪಿನ ಜನವನ್ನು ಅಥವಾ ಒಂದು ಜಾತಿಯ ಜನವನ್ನು ಒಳಗೊಳ್ಳಿಕ್ಕೋಸ್ಕರ, ಅದು ಎಲೆಕ್ಟರಲ್ ಗೇನ್ಸ್ಗೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅಲ್ಲೂ ಕೂಡ ನೋಡ್ತಿದ್ದೀರಲ್ವಾ. ದಲಿತ್ ವಾಯ್ಸ್ ಇಸ್ ನಾಟ್ ಅ ಹೋಮೋಜಿನಸ್ ವಾಯ್ಸ್. ದಲಿತ್ ಅಂತ ಹೇಳಿದಾಗ ನಿಮಗೆ ಈಗ ಅವರು ರಾಷ್ಟ್ರಾಧ್ಯಕ್ಷರಾಗಿ ಮಾಡಬೇಕು ಅಂತ ಇರುವ ಕೋವಿಂದು ಕಾಣಿಸ್ತಾರೆ. ಇನ್ನೊಂದು ಕಡೆ ನಿಮಗೆ ಮಾಯಾವತಿಯ ವಾಯ್ಸು ಇದೆ, ಮತ್ತೊಂದು ಕಡೆ ಚಂದ್ರಶೇಖರ್ ಆಜಾದ್ ಅಲ್ವಾ ಅವ್ರ ಹೆಸರು, ಹೊಸ ಬ್ಲೂ ಆರ್ಮಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಅವರಿದ್ದಾರೆ. ಇನ್ನೊಂದು ಕಡೆ ಜಿಗ್ನೇಶ್ ಮೆವಾನಿ ಇದ್ದಾರೆ. ಸೊ ದರ್ ಆರ್ ಆ ಕಮ್ಯುನಿಟಿಯಲ್ಲೂ ನನಗೆ ಅನ್ನಿಸ್ತಾ ಇರೋದು, ನಾನು ತುಂಬ ಅದನ್ನು ಹತ್ತಿರದಿಂದ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ, ಬಟ್ ನನಗೆ ಅನ್ನಿಸ್ತಾ ಇರೋದು ಅಲ್ಲೂ ಕೂಡ ಬೇರೆ ಬೇರೆ ಥರದ ವಾಯ್ಸಸ್ ಬರ್ತಾ ಇದೆ. ಇಟ್ ಇಸ್ ನಾಟ್ ಇವಾಗ 60s, 70s, 80s ಒಂಥರದ ದಲಿತ್
ಮೂಮೆಂಟ್ ಒಂದನ್ನು ಕಟ್ಟಿದ್ರಲ್ಲ, BSP ಆಗ್ಬೋದು ಅಥವಾ DSP, ಕರ್ನಾಟಕದಲ್ಲಿ DSP, ಆ ಥರದ ಒಂದು ಇಂಪಲ್ಸ್ ಇತ್ತಲ್ಲ. ಅಂದರೆ ಯಾವ ಇಂಪಲ್ಸ್ ಅವ್ರನ್ನ ಒಟ್ಟಿಗೆ ತರಬೇಕು, ಶೋಷಣೆ, ರಿಸರ್ವೇಷನ್ನು ಮತ್ತು ಇನ್ನೊಂದು ಬೇರೆ ಥರದ ಡಿಬೇಟ್ಸಿನ ಸುತ್ತ ಒಂದು ಇದು ಅಂತಲ್ಲ, ಅದಕ್ಕಿಂತಲೂ ಭಾಳ ಭಿನ್ನವಾದ ಆರ್ಗ್ಯುಮೆಂಟ್ಸು ಅವರ ಆ ಕಮ್ಯುನಿಟಿಯ ಒಳಗಡೆ ಭಾಳ ಬುದ್ಧಿವಂತ ಹುಡುಗರ ನಡುವೆ ನಡೀತಾ ಇದೆ ಅಂತ ನನಗೆ ಒಂದು ಸೂಚನೆ ಸಿಗುತ್ತೆ ಇವ್ರನ್ನೆಲ್ಲ ನೋಡಿದಾಗ. ಸೊ ಐ ಡೋಂಟ್ ಥಿಂಕ್ ನಾವು ಅಂದ್ಕೊಂಡಂಗೆ ಯು ಕಾಂಟ್ ಯೂಸ್ ದೆಮ್ ಲೈಕ್ ಎಲೆಕ್ಟರಲ್ ಒಂಥರ ಗ್ರೂಪ್ಸ್ ಆಗಿ ಅಥವಾ ಕ್ಯಾಟಲ್ ಆಗಿ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಲಿಕ್ಕೆ ಐ ಡೋಂಟ್ ಥಿಂಕ್ ಎನಿಬಡಿ ಪ್ರೊಸೆಸಸ್ ದಟ್ ಕೈಂಡ್ ಆಫ್ ಅ ಜೀನಿಯಸ್. ಸಾಧ್ಯ ಇಲ್ಲ. ಬ್ಯಾಕ್ವರ್ಡ್ ಇವಾಗ ಕರ್ನಾಟಕದಲ್ಲೇ ನಾವು ಲೆಫ್ಟ್ ಆ್ಯಂಡ್ ರೈಟ್ ಅಂತ ಮಾತನಾಡಬೇಕಾದಾಗ 2009 ಎಲೆಕ್ಷನಲ್ಲಿ, ಅಂದರೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದ ಎಲೆಕ್ಷನ್ನಲ್ಲಿ ಮೋಸ್ಟ್ ಆಫ್ ದಿ ದಲಿಟ್ಸ್ ವೆಂಟ್ ವಿತ್ ದಿ BJP. Look at the number of reserved seats that ಯಡಿಯೂರಪ್ಪ picked up. ಸೊ ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅಂತ ನಾವು ಯಾರನ್ನ ಹೇಳ್ತೀವಿ, ಐ ಮೀನ್ ಅಂದರೆ ಚಿತ್ರದುರ್ಗದ ಸ್ವಾಮೀಜಿ, he is more inclined towards the RSS and BJP. ಸೊ ತುಂಬ ಚರ್ನಿಂಗ್ ಆಗ್ತಾ ಇದೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಇವೆಲ್ಲವೂ ಕೂಡ ಭಾಳ ಸಿಂಪಲಾಗಿ ಸೆಟ್ಲ್ ಆಗುತ್ತೆ ಅಂತ ಅನ್ಸಲ್ಲ. ಸೊ ಬೇರೆ ಬೇರೆ ಥರದ ಆರ್ಗ್ಯುಮೆಂಟ್ಸ್ ಇದೆ. ಆ್ಯಂಡ್ ದಟ್ಸ್ ವೆರಿ ಗುಡ್ ಫಾರ್ ಅ ಡೆಮೋಕ್ರಸಿ. ಒಂದು ದಿಕ್ಕಿನಲ್ಲಿ ಹೇಳ್ಕೊಂಡು ಹೊಟ್ಟೋಗಲ್ಲ ಇಡೀ ಆರ್ಗ್ಯುಮೆಂಟ್. ಸೊ ನಾಳೆ ಎಲ್ಲ ಇವರು ಅಷ್ಟು ಸೊ ಅಲ್ಲೂ ಹೌದು. ಸೊ ಎಲ್ಲೋ ಒಂದು ಕಡೆ ಇವರು ಅಂಬೇಡ್ಕರ್ನ ಪುಸ್ತಕವನ್ನು ರಾಷ್ಟ್ರೋತ್ಥಾನ ಪ್ರಕಾಶನದವರು ಪ್ರಕಟಣೆ ಮಾಡಿದ್ರು ಅಂದ ಕೂಡಲೇ ಐ ಡೋಂಟ್ ಥಿಂಕ್ ಎವ್ರಿಬಡಿ ವಿಲ್ ಜಸ್ಟ್ ಮೂವ್ ಇನ್ ಒನ್ ಡಿರೆಕ್ಷನ್ ಅಥವಾ ಅಪ್ರೋಪ್ರಿಯೇಟ್ ಮಾಡ್ಕೊಂಡ್ಬಿಟ್ರು. ನಮಗೆ ಆತಂಕನೇ ಜಾಸ್ತಿ ಇದೆ. ಆತಂಕಕ್ಕೆ ಸಾಕಷ್ಟು ಸಶಕ್ತವಾದಂಥ ಕೆಲವು ಕಾರಣಗಳು ಇರಬಹುದಾ ಅಂತ. ಈಗ ನಾವು ನೋಡಿದ್ದೀವಿ, ಭಗತ್ ಸಿಂಗ್ ನಮಗೆ ಒಂದು ಸೋಷಿಯಲಿಸ್ಟ್ ಪ್ಯಾಟರ್ನಿಂದ ಕಮ್ಯುನಿಸ್ಟ್ ಐಡಿಯಾಲಜಿಕಲ್ ಪ್ಯಾಟರ್ನಿಂದ ನಮಗೆ ನಮ್ಮ ಹತ್ತಿರಕ್ಕೆ ಬಂದಿದ್ದಕ್ಕಿಂತ ಹೆಚ್ಚಾಗಿ ಭಗತ್ ಸಿಂಗನ್ನು ಒಬ್ಬ ನ್ಯಾಷನಲಿಸ್ಟ್ ಆಗಿ ಮತ್ತು ಒಬ್ಬ ಅವನ RSS ಒಂದು ಮೌಲ್ಡಲ್ಲಿ ತಗೊಂಡು ಹತ್ತಿರಕ್ಕೆ ತಗೊಂಡಿದ್ದು ಆಯಿತು. ಅದೇ ರೀತಿಯೇ ವಿವೇಕಾನಂದರ ಅದೇ ರೀತಿಯಾದಂಥದ್ದನ್ನು ನಡೀತು. ಇದೆಯಲ್ಲ, ಈ ರೀತಿಯಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇಡೀ ಒಂದು ಡಿಸ್ಕೋರ್ಸ್ನ ಬದಲಾಯಿಸುವಂಥ ರೀತಿ ಇರುತ್ತಲ್ಲ, ಅದಕ್ಕೆ ಚೆಕ್ ಅಂಡ್ ಬ್ಯಾಲೆನ್ಸಸ್ ಹೊರಗಿನ ಇದರಿಂದ ಕೌಂಟರ್ ಆಗಿ ತುಂಬ ಉತ್ತಮವಾದಂಥ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಕ್ಕಾಗಿಲ್ಲ. ಭಗತ್ ಸಿಂಗ್ ಅದು ನಾನು ಐ ಥಿಂಕ್ ದಿ ಲಿಬರಲ್ ರಿಯಾಕ್ಷನ್ ಟು ಇಟ್ ಇಸ್ ಫಾಲ್ಟಿ ಅಂತ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ತುಂಬಾ ಆತಂಕ ಇದೆ, ಅಯ್ಯೋ ನಮ್ಮ ಐಕನ್ ತಗೊಂಡ್ಬಿಟ್ರು. ಅವರು ಏನ್ ಮಾಡ್ತಿದ್ದಾರೆ, ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ನ್ಯಾಷನಲಿಸ್ಟ್ ಮೊನೋಲಿತ್. ಎಲ್ಲರನ್ನೂ ಕೂಡ ಒಂದು ನ್ಯಾಷನಲಿಸ್ಟ್ ಡಿಬೇಟ್ ಅಲ್ಲಿ ತಗೊಂಡೋಗಿ ಇಡ್ತಾ ಇದ್ದಾರೆ ಅವರು. ವಿವೇಕಾನಂದರನ್ನು ಅಲ್ಲೇ ಇಡ್ತಾರೆ, ಅಂಬೇಡ್ಕರ್ ಅವ್ರನ್ನು ಅಲ್ಲೇ ಇಡ್ತಾರೆ, ಭಗತ್ ಸಿಂಗ್ನು ಅದ್ರ ಪಕ್ಕದಲ್ಲೇ ಇಡ್ತಾರೆ. ಸೊ ಅವ್ರಿಗಿರೋದು ಒಂದೇ ನರೇಟಿವ್, ಬಟ್ ದೇರ್ ಆರ್ ಸೆವರಲ್ ಅದರ್ ವಾಯ್ಸಸ್. ಸೊ ಯು ಟ್ರೈ ಟು ಎಕ್ಸ್ಪೋಸ್ ದಟ್. ಬಹುಶಃ ಅದು ಈಗ ಕಮ್ಯುನಿಸ್ಟ್ ಪಾರ್ಟಿನಲ್ಲಾಗೋದು ಅಥವಾ ಇತ್ತೀಚಿನ JNU ಎಲ್ಲ ಘಟನೆಗಳನ್ನು ನೋಡಿದಾಗ ಆ ರೀಇನ್ವೆಂಟಿಂಗ್ ಪ್ರೋಸೆಸ್ ಆಫ್ ಅಂಬೇಡ್ಕರ್ ಆಗೋದು ಪ್ರೋಗ್ರೆಸಿವ್ ಪ್ರೋಸೆಸ್ ಇಲ್ಲ. ಅದನ್ನು ಕೂಡ ನಾನು ಮನಸ್ಸಲ್ಲಿ ಇಟ್ಕೊಂಡೆ ಇದನ್ನ ಪ್ರಶ್ನೆ ಕೇಳಿ, ನಾಟ್ ಜಸ್ಟ್ ಒನ್ BJP ಅಥವಾ ಮತ್ತೆ ಈ ಎಲ್ಲ ಕ್ರಾಸ್ ಯಾರೆಲ್ಲ ಒಂದು ಜೀವಪರವಾದಂಥ ಸಲಹೆಗಳನ್ನು ಅನ್ವಯಿಸುತ್ತಾರೆ ಆ ಎಲ್ಲ ಗುಂಪುಗಳು ಕೂಡ, ಅದೆಲ್ಲ ಪೊಲಿಟಿಕಲ್ ಆಗಿರ್ಬೋದು ಅಥವಾ ಕಲ್ಚರಲ್ ಫೋರ್ಸಸ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಅವ್ರನ್ನ ಮತ್ತೆ ಆ ಮೌಲ್ಯಗಳನ್ನ ಮತ್ತೆ ಪುನರ್ ಪ್ರತಿಷ್ಠಾಪಿಸುವಂತ ಮತ್ತೆ ಅವ್ರನ್ನ ಮತ್ತೆ ಐಕಾನ್ ಆಗಿ ಮತ್ತೆ ಮುಂದಕ್ಕೆ ತರುವಂತ ಎಲ್ಲ ಇದನ್ನು ಕೂಡ ನಡೀತಾ ಇದೆ. ಅದು ಹೆಚ್ಚು ಭರವಸೆನೂ ಕೂಡ ಮೂಡಿಸುತ್ತೆ ಈ ಸಂದರ್ಭದಲ್ಲಿ. ಮತ್ತೆ ಅದು ಸಣ್ಣ ತೊರೆ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ನಿಮ್ಗೆ ಹೇಳಿದ್ದೆ ನಾನು, ದಲಿತ್ಸ್ ಅಂತ ನೀವು ಮಾತನಾಡಿದ ಕೂಡಲೇ ಅಲ್ಲಿ ದೇರ್ ಇಸ್ ನೋ ಒನ್ ವಾಯ್ಸ್, ದೇರ್ ಆರ್ ಸೆವರಲ್ ವಾಯ್ಸಸ್ ಅಂಡ್ ದೇರ್ ಆರ್ ಯಂಗರ್ ವಾಯ್ಸಸ್ ವಿಚ್ give me a lot of hope. So adu that will counterbalance any kind of appropriation, simplistic appropriation. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, if the BJP which always sort of had a very distinct ಅಂತ ಅವರೇ ಹೇಳ್ಕೊಳ್ಳೋ ಪ್ರಕಾರ distinct cultural agenda ಇಟ್ಕೊಂಡು ಅವರು ಬರೀ ಹೆಗಡೆವಾರು,
ಗೋಲ್ವಾಲ್ಕರು ಮತ್ತು ಶ್ಯಾಮಪ್ರಸಾದ್ ಮುಖರ್ಜಿ ಮತ್ತು ಅವರ 3-4 ಐಕನ್ ಬಿಟ್ಟು ಬೇರೆ ಹೊರಗೆ ಬರ್ತಾ ಇರಲಿಲ್ಲ ಅವರು. ಸೊ ಇಫ್ ದೇ ಹ್ಯಾವ್ ಸ್ಟೆಪ್ಡ್ ಔಟ್ ಟು ಅಕಾಮಡೇಟ್ ಮೋರ್ ಪೀಪಲ್, ಅವರಲ್ಲೂ ಆ ಮೇನ್ ಸ್ಟ್ರೀಮಿಂಗ್ ಪ್ರೋಸೆಸ್ಸನ್ನು ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕು. ಸೊ ದ್ಯಾಟ್ ಮೇ ಮೇಕ್ ದೆಮ್ ಲೆಸ್ ರ್ಯಾಬಿಡ್, ಲೆಸ್ ಫ್ರಿಂಜ್. ದಟ್ ಇಸ್ ಐ ಥಿಂಕ್ ಪೊಲಿಟಿಕಲ್ ಡಿಬೇಟನ್ನು ಪೊಲಿಟಿಕಲ್ ಡಿಬೇಟ್ ಆಗಿ ಮಾಡುವ ಇದನ್ನು ನಾವು ಕಲಿಬೇಕು ಅಂತ ಅನಿಸುತ್ತೆ. ಐ ಥಿಂಕ್ ಇಲ್ಲೇನಾಗ್ತದೆ, ಲಿಬ್ರಲ್ಸ್ ಟ್ರೈ ಟು ಫೈಂಡ್ ಅ ಫಾಲ್ಟ್ ವಿತ್ ಎವ್ರಿಥಿಂಗ್ ದಟ್ ದೇ ಡೂ ಆ್ಯಂಡ್ ದೇ ಡಬ್ ದಿ ಲಿಬ್ರಲ್ಸ್. ಅವ್ರು ಇಷ್ಟೇ ಅವರು ಇದೆ ಅಂತ ಅವರು ಅದು ಪ್ರೊವೊಕೇಶನ್ ಅದು. ಬಟ್ ನೀವು ರೀಸನ್ ಅನ್ನೋದು ನಿಮ್ಮ ಜೊತೆ ಇದೆ ಅಲ್ವಾ, ಲಾಜಿಕ್ ನಿಮ್ಮ ಹತ್ರ ಇರೋದು. ಎನ್ಲೈಟನ್ಮೆಂಟ್ ಏನೋ ಎಲ್ಲ ಸವಲತ್ತುಗಳನ್ನು ಎಲ್ಲ ಸವಲತ್ತು ಅಲ್ಲ, ಎಲ್ಲ ಚಿಂತನಾ ಕ್ರಮವನ್ನು ರೂಢಿಸ್ಕೊಂಡಿರೋರು ನೀವಲ್ವಾ. ನೀವು ಅವರ ಪ್ರೊವೊಕೇಶನ್ ನೀವು ಯಾಕೆ ಅಷ್ಟು ಸುಲಭವಾಗಿ ಬೀಳ್ತಿದ್ದೀರಿ? ಯು ಟ್ರೈ ಆ್ಯಂಡ್ ವರ್ಕ್ ಆನ್ ಇನೋವೇಟಿವ್ ವೇಸ್ ಆಫ್ ಕೌಂಟರಿಂಗ್ ಇಟ್, ಅದರ್ ದೆನ್ ಹತಾಶರಾಗಿ ಇದೆಲ್ಲ ಹಿಂಗಾಗೋಯ್ತು ಹಿಂಗೆ. ನಾವು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇರ್ ಓನ್ಲಿ ಪೇಂಟಿಂಗ್ ಅ ಬ್ಲೀಕ್ ಪಿಕ್ಚರ್. ಇದನ್ನು ಕಸಿದ್ಕೊಂಬಿಟ್ರು, ಇದು ನಮ್ದಾಗಿತ್ತು ಇದನ್ನು ಕಿತ್ಕೊಂಡ್ಬಿಟ್ರು, ಅದಾಗ ನಮ್ದಾಗಿತ್ತು ನಿಮ್ದಾಗಿತ್ತು ಅಂತ ಹೇಳಿದ್ರೆ ಅವ್ರು ಬಂದಿದ್ದಾರೆ, ಈಗ ನಿಮ್ಮ ಲಗ್ಗೆ ಇಡ್ತಾ ಇದ್ದಾರೆ. ಯು ಫೈಟ್ ಯುವರ್ ಬ್ಯಾಟಲ್. ಇದೇ ವಿಚಾರವಾಗಿ ಈ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡುವಂಥ ವಿಚಾರದಲ್ಲಾಗಲಿ ಮತ್ತೊಂದಾಗಲಿ ಈ ಒಂದು ಹತಾಶನ ಬೇರೆಯವರು ನೋಡುವಂಥ ರೀತಿಯಲ್ಲಿ ನಾವು ಬಹುಶಃ ಅದಕ್ಕೆ ಒಂದು ಸಣ್ಣದೊಂದು ಕಾರಣವನ್ನು ತಗೋಬಹುದು. ಅನ್ನೋದಾದರೆ ದೇವೇಗೌಡರು ಇವತ್ತಿಗೂ ಕೂಡ ಅವರ ಈ ವಯಸ್ಸಿನಲ್ಲೂ ಕೂಡ ಅವರು ಯಾವ ರೀತಿ ಇಡೀ ಈ ಬೆಳವಣಿಗೆಗಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಒಂದು ಪೊಲಿಟಿಕಲ್ ಮೈಂಡ್ ಆಗಿ ಇವತ್ತಿಗೂ ಕೂಡ ಅವರು ಬಿಜೆಪಿಗೂ ಕೂಡ ರಾಜಕಾರಣದ ಅಥವಾ ಹೋರಾಟವನ್ನು ನಿರೂಪಿಸಬಹುದು ಅನ್ನುವಂಥದ್ದನ್ನು ಕೂಡ ಕೊಂಡಿರ್ತಾರೆ. ಅದು ಫ್ಲೋರ್ ಲೀಡರ್ ಹೆವಿಲ್ ಕಮೆಂಟ್ಸ್, ಅದು ಥ್ರೂ ದ ಲೀಗಲ್ ಬ್ಯಾಟಲ್ ಅಲ್ಲಿ ಯಾವ ಥರದನ್ನು ನೋಡಬೇಕು ಅನ್ನೋಂಥದ್ದನ್ನು ಗೊತ್ತಿರುತ್ತೆ ಅವರಿಗೆ. GST ಅಂಥದ್ದು ಇವೆಂಟ್ ಇದ್ದಾಗ ಅವರು ಮೋದಿ ಪಕ್ಕನೇ ಕೂತಿರ್ತಾರೆ ಅಲ್ಲಿ. ದೋ ಹಿ ಡಿಫರ್ಸ್ ಆರ್ ಹಿ ಪೊಲಿಟಿಕಲ್ ನೆರೇಟಿವ್ ಇಸ್ ದಟ್ ಹಿ ಡಿಫರ್ಸ್ ವಿತ್ ಕಮ್ಯುನಲಿಸಮ್ ಅನ್ನೋಂಥದ್ದು ಏನಂದ್ರೆ ಅವರು ಸ್ಟ್ರಾಂಗ್ ಆಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಬೇರೆ ಇಟ್ಸ್ ಓಪನ್ ಟು ಅಗೇನ್ ಗೊತ್ತಿದೆ ಆ ಮಾತುಗಳು. ಆದರೆ ಅವರ ಒಂದು ಪೊಲಿಟಿಕಲ್ ರೆಸ್ಪಾನ್ಸಸ್ ಅಂತ ಏನೋ ಇರುತ್ತೆ, ಅದನ್ನ ನೋಡಿದಾಗ ಬಹುಶಃ ಅದರಿಂದ ನಮ್ಮ ನ್ಯಾಷನಲ್ ಪಾರ್ಟೀಸ್ ಆಗಲಿ ಮತ್ತೊಂದಾಗಲಿ ಎಲ್ಲ ಸಾಕಷ್ಟು ಕಲಿಯುವಂಥದ್ದಿದೆ ಅಂತ ಅನ್ಸೋದಿಲ್ಲ. I have been a great admirer of his politics, not the person. I have watched him very closely as a journalist in Delhi and in national ಪತ್ರಿಕೆಗಳ ಕೆಲಸ ಮಾಡ್ತಿದ್ದಾಗ ಮತ್ತು ಕರ್ನಾಟಕದಲ್ಲೂ ಕೂಡ ಐ ಹ್ಯಾವ್ ಸೀನ್ ಹಿಮ್ ವೆರಿ ಕ್ಲೋಸ್ಲಿ. ಐ ಥಿಂಕ್ ಈಸ್ ದಿ ಓನ್ಲಿ ಥಿಂಕಿಂಗ್ ಪೊಲಿಟಿಷಿಯನ್ ಅಂತ ಅನ್ನಿಸ್ಬಿಡ್ತದೆ ನನಗೆ. ಅಂದರೆ ಅವರು ಸ್ಟ್ರಾಟಜೀಸನ್ನು ಭಾಳ ಇಂಟೆಲಿಜೆಂಟಾಗಿ ಮಾಡ್ತಾರೆ, ಅವರ ಸ್ಟಡಿ ಪಕ್ಕಾ ಇರ್ತದೆ, ಮತ್ತು ಯಾವುದು ಕೂಡ ಬಿಟ್ಟ ಬಾಣ ಎಲ್ಲಿ ತಾಗಬೇಕೋ ಅಲ್ಲೇ ತಾಗುತ್ತದು. ಮತ್ತು ಅವರ ಚಾಯ್ಸಸ್ ಫಾರ್ ಅವರ ಬೇರೆ ಬೇರೆ ಸೀಟ್ಸ್ಗೆ ಇತ್ಯಾದಿಗಳಿಗೆ, ಮತ್ತು ಮೆಸೇಜಿಂಗ್, ಅದು ಸಿಂಬಾಲಿಸಮ್ ಅಂತ ಅನಿಸಿದ್ರು ಕೂಡ ಆ ಮೆಸೇಜಿಂಗಿನ ಇಂಟೆಲಿಜೆನ್ಸು. ಮತ್ತು ಇನ್ನೊಂದು ನಾನು ದೇವೇಗೌಡರಲ್ಲಿ ಭಾಳ ಅಬ್ಸರ್ವ್ ಮಾಡಿರೋದೇನು ಅಂತ ಹೇಳಿದ್ರೆ, ಇಸ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯನ್ ಹಿಸ್ಟ್ರಿ, ಪಾಲಿಟಿಕ್ಸ್ ಆ್ಯಂಡ್ ಇಟ್ಸ್ ಕರೆಂಟ್ ಪ್ರಾಬ್ಲಮ್ಸ್. ಪೋಸ್ಟ್ ಇಂಡಿಪೆಂಡೆಂಟ್ ಹಿಸ್ಟ್ರಿಯ ಬುಕ್ಕನ್ನು ಯಾರಾದರೂ ಅದರ್ ದೆನ್ ರಾಮಚಂದ್ರ ಗುಹಾ ಇನ್ನೊಬ್ರು ಕೈಲಿ ಬರೆಸ್ಬೇಕು ಅಂದರೆ ಐ ಥಿಂಕ್ ಇಟ್ ಶುಡ್ ಬಿ ದೇವೇಗೌಡ. ದೇವೇಗೌಡರು ಐ ಥಿಂಕ್ ಈಸ್ ಸ್ಕ್ವಾಂಡ್ರಿಂಗ್ ಇಸ್ ಟೈಮ್ ನಾಟ್ ರೈಟಿಂಗ್ ಈಸ್ ಆಟೋಬಯೋಗ್ರಫಿ ಆ್ಯಂಡ್ ಪುಟಿಂಗ್ ಇಟ್ ಔಟ್. ಅದು ಎಲ್ಲೆಲ್ಲೋ ರ್ಯಾಂಬ್ಲಿಂಗ್ಸ್ ಆಗಿಬಿಟ್ಟಿದೆ ಅಂತ ನನಗೊಂದು ಆತಂಕ ಇದೆ. ಬಟ್ ಐ ಥಿಂಕ್ ಹೀ ವುಡ್ ಹ್ಯಾವ್ ಅ ಡೀಪ್ ಇನ್ಸೈಡ್ ವ್ಯೂ ಆಫ್ ಅ ಲಾಟ್ ಆಫ್ ಥಿಂಗ್ಸ್. ಯಾಕಂದರೆ ಅವರಲ್ಲಿ ಆಪರ್ಚುನಿಸಮ್ಮು ಇದೆ, ಪ್ರಾಗ್ಮ್ಯಾಟಿಸಮ್ಮು ಇದೆ, ಐಡಿಯಲಿಸಮ್ಮು ಇದೆ, ಅದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಶ್ರೂಡ್ ಪೊಲಿಟಿಕಲ್ ಇನ್ಸ್ಟಿಂಕ್ಟ್ಸು ಇವೆ. ಇದರಲ್ಲಿ ಕೆಲವು ಅಂಶಗಳು ನಿಮ್ಗೆ ಲಲ್ಲೂ ಪ್ರಸಾದಲ್ಲಿ ಕಾಣಲ್ಲ. ಅವನು ಎಲ್ಲೋ ಒಂದು ಕಡೆ ದೇವೇಗೌಡರ ಥರ ಕಂಡುಬಿಡ್ತಾನೆ. ಬಟ್ ದೇವೇಗೌಡರಿಗಿರುವ ಸ್ಟಡಿ, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆತನಿಗಿಲ್ಲ. ದೇವೇಗೌಡರ ಹತ್ರ ನೀವು ನಾರ್ತ್ ಈಸ್ಟಿನ ಬಗೆಗಿನ ಸಮಸ್ಯೆಯ ಬಗ್ಗೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ he can hold your attention like no other professor for about 2 hours on what the exact problem is. ಇವತ್ತು ಕೂಡ ಅಲ್ಲಿ ಅವ್ರ ಜನ ಅವರನ್ನು ಈ ಕಾರಣಕ್ಕಾಗಿಯೇ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಆಮೇಲೆ ಇರಿಗೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಬೋದು, ವಾಟರ್ ರಿಸೋರ್ಸಸ್ಸಿನ ವಿಚಾರ ಆಗ್ಬೋದು, ಲೀಗಲ್ ಬ್ಯಾಟಲ್ಸ್ ರಿಲೇಟೆಡ್
ಇದಾಗ್ಬೋದು. ಸೊ ನಾನು ಒಂದು ದಿವಸ ನನಗೆ ಶಾರದಾ ಪ್ರಸಾದ್ರ ನನ್ನ ಮತ್ತೊಬ್ಬರು ಗುರು, ಇಂದಿರಾ ಗಾಂಧಿಗೆ ಮಾಧ್ಯಮ ಸಲಹೆಗಾರರಾಗಿದ್ದರು, 25 ವರ್ಷಗಳ ಕಾಲ 3 ಜನ ಪ್ರಧಾನಿಗಳಿಗೆ ಆಗಿದ್ದಾರೆ. ಅವ್ರು ನನಗೆ ಒಂದು ದಿವಸ ನಾನು ಹೀಗೆ ಮಾತನಾಡ್ತಾ ಅವ್ರನ್ನ ಕೇಳಿದೆ, ಸೊ ಇಂದಿರಾ ಗಾಂಧಿಯ ವೀಕ್ನೆಸ್ ಏನು ಅನಿಸುತ್ತೆ ನಿಮಗೆ ಅಂತ. ಅವರು ಜನರಲಿ ಅದನ್ನು ಏನನ್ನೂ ನೇರವಾಗಿ ಆ ಥರದ ಉತ್ತರವನ್ನು ಕೊಡ್ತಾ ಇರಲಿಲ್ಲ, ಯಾಕಂದರೆ ಅವರು ಬುಕ್ ಐ ವೋಂಟ್ ಬಿ ರೈಟಿಂಗ್ ಅಂತಲೇ ಹೇಳಿದ್ರು. ಬಟ್ ಅವರು ಇನ್ನೊಂದು ರೀತಿಯಲ್ಲಿ ಉತ್ತರವನ್ನು ಕೊಟ್ಟರು. ಅಲ್ಲಿ ಅವರು ದೇವೇಗೌಡರು ಪ್ರಸ್ತಾಪ ಮಾಡಿದ್ರು. ಅವ್ರೇನು ಹೇಳಿದ್ರು, ದೇವೇಗೌಡಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸ್ಟಿಟ್ಯೂಷನಲ್ ಲಾ ವಾಸ್ ಎಕ್ಸೆಂಪ್ಲರಿ. ಅಂದರೆ ಇಂದಿರಾ ಗಾಂಧಿಗೆ ಅದರ ಯಾಕೆ ಎಮರ್ಜೆನ್ಸಿಯನ್ನು ಇಂಪೋಸ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸ್ಟಿಟ್ಯೂಷನಲ್ ಲಾ ವಾಸ್ ಸೋ ಲಿಮಿಟೆಡ್. ಆ ದೇವೇಗೌಡ ವುಡ್ ಹ್ಯಾವ್ ನೆವರ್ ಡನ್ ಇಟ್. ಸೊ ಆ ಥರದ ಮೇಲೆ ಅದು ಅವರು ಓದಿ ತಿಳ್ಕೊಂಡಿರೋದಲ್ಲ, ಈ ಸಣ್ಣ ವ್ಯಾಜ್ಯಗಳನ್ನು ಹೂಡಿ 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 ಸಿ ಅದು ದಟ್ಸ್ ಅ ವೆರಿ ಸ್ಟ್ರೇಂಜ್ ವೇ ಆಫ್ ಲರ್ನಿಂಗ್. ಬಟ್ ಅದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಯಾರನ್ನೋ ಹೈರಾಣ್ ಮಾಡಬೇಕು ಅಂತ ಒಂದು ಕೇಸ್ ಹಾಕೋದ್ರಿಂದ ಹಿಡಿದು ಅಲ್ಲಿ ಸೆಂಟ್ರಲಲ್ಲಿ ಒಬ್ಬ ಯಾರೋ ದೊಡ್ಡ ರಾಜಕಾರಣಿಗೆ CBI ಅವ್ನು ಹಿಂದೆ ಬಿಡಬೇಕು ಅನ್ನೋ ಅದರವರೆಗೂ ಅವರು ತಮ್ಮ ಬೇರೆ ಬೇರೆ ಪರ್ಸ್ನಲ್ ಬ್ಯಾಟಲ್ಸಿನ ಮೂಲಕ ಅವರ ಇಡೀ ಪ್ರೋಸೆಸ್ಸು, ಸಿಸ್ಟಮು, ಲಾ, ಇದರ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಐ ಥಿಂಕ್ ದಟ್ಸ್ ಎಕ್ಸಾಂಪ್ಲರಿ. ಐ ಡೋಂಟ್ ಸಿ ಎನಿ ಅದರ್ ಪೊಲಿಟಿಷಿಯನ್ ಇನ್ ಕರ್ನಾಟಕ. ಸರ್ಟನ್ಲಿ ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಹುಡುಕರೆ ಸಿಗ್ಬೋದೇನೋ. ಈಸ್ ಒನ್ ಅನ್ಯೂಶುವಲ್ ಪೊಲಿಟಿಷಿಯನ್, ಥಿಂಕಿಂಗ್ ಪೊಲಿಟಿಷಿಯನ್. ನನಗೆ ಅವರ ಯು ಮೇ ನಾಟ್ ಅಗ್ರಿ ವಿತ್ ಹಿಸ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಸಮ್ಟೈಮ್ಸ್, ಅಥವಾ ಅವರ ಸ್ಟ್ರಾಟಜೀಸು ಇತ್ಯಾದಿ. But the fact is that he would have a strategy. He would have a definite opinion. He would know when to speak, when not to speak. When to be accessible, when not to be accessible. ಆಮೇಲೆ ಬಟ್ ಐ ಥಿಂಕ್ ಡೀಪ್ ಸಮ್ವೇರ್ ಎಲ್ಲೋ ಒಂದು ಕಡೆ ಆಳದಲ್ಲಿ ಅವ್ರಿಗೆ he is not recognized enough or respected enough ಅನ್ನೋ ಒಂದು ಆಳದ ಒಂದು ಕೊರಗಿದೆ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ he richly deserves it. ಆ್ಯಂಡ್ ನಾನು ಇದನ್ನು ಸಿದ್ದರಾಮಯ್ಯನವರು ಕಾವೇರಿಯ ವಿಚಾರದಲ್ಲಿ ಒಂದು ನಡೆ ಇತ್ತಲ್ಲ, ದೇವೇಗೌಡರನ್ನ ಒಳಗೊಳ್ಳುವ ಅಂತ ಒಂದು ನಡೆ. ಐ ಥಿಂಕ್ ದಟ್ ಈಸ್ ನಾಟ್ ಎ ಟಿಪಿಕಲ್ ಕಾಂಗ್ರೆಸ್ ಮೂವ್. ಅದು ಸಿದ್ದರಾಮಯ್ಯಸ್ ಮೂವ್. ಅದು ಕಲ್ತದ್ದು ಕೂಡ ದೇವೇಗೌಡರಿಂದಲೇ ಅಂತ ನನ್ನ ಗರಡಿಯಲ್ಲೇ ಇತ್ತು. ಅಂಡ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಇಸ್ ನಾಟ್ ಸಿಂಪಲ್ ಅಲ್ಲ. ಅವರು ಇಸ್ ಸ್ಟ್ರಾಟಜಿಕಲಿ ವೆರಿ ವೆರಿ ಸ್ಟ್ರಾಂಗ್. ಅವರು ನಿಮಗೆ ಆನ್ ದಿ ಸರ್ಫೇಸ್ ಏನೂ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ನಂಬ್ತಾ ಇದ್ದಾರೆ, ಏನೋ ಆಗೋಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಹಿ ಈಸ್ ಅ ಮ್ಯಾನ್ ಆಫ್ ಡೀಪ್ ಕ್ಯಾಲ್ಕ್ಯುಲೇಷನ್ಸ್ ಅಂತ ಅನಿಸುತ್ತೆ. ದ ವೇ ಹಿ ಹ್ಯಾಸ್ ಸರ್ವೈವ್ಡ್ ದೀಸ್ 4.5 years ಆ್ಯಂಡ್ ಅವ್ರ ಎಕ್ಸ್ಪೆಕ್ಟೆಡ್ ಇದು ಮಾಡದೇ ಇದ್ರೂ ಕೂಡ ದ ವೇ ಹಿ ಹ್ಯಾಸ್ ಹ್ಯಾಂಡಲ್ಡ್ ಅಪೋಸಿಷನ್, ಡೆಸಿಮೇಟೆಡ್ ಅಪೋಸಿಷನ್ ವಿತಿನ್ ಹಿಸ್ ಓನ್ ಪಾರ್ಟಿ ಆ್ಯಂಡ್ ಹ್ಯಾಸ್ ರಿಸನ್ ಇಸ್ ಅಮೇಝಿಂಗ್. ಆ್ಯಂಡ್ ಐ ಥಿಂಕ್ ದ್ಯಾಟ್ ಅವ್ರು ಯಾರೋ ಹೇಳ್ತಾ ಇದ್ರು ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ, ಅವರು ನಿಮಗೆ ನೀವು ಪ್ರೀತಿಸುವ ಅಥವಾ ಆರಾಧಿಸುವ ಅಪೋಸಿಷನ್ ಲೀಡರ್ ಯಾರು ಅಂದರೆ ದೇವೇಗೌಡರು ಅಂತ ಹೇಳಿದ್ರು. ರೈಟ್ಫುಲಿ ಸೊ. ಐ ಥಿಂಕ್ ಅವರ ಆಂಬಿಷನ್ ಬಹುಶಃ ದೇ ಕಾಂಪ್ಲಿಮೆಂಟ್ ಈಚ್ ಅದರ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ದಟ್ಸ್ ಅಮೇಝಿಂಗ್. ಬಟ್ ದೇವೇಗೌಡರಿಗೆ ಲ್ಯಾಂಡ್ಸ್ ಅವರ ಆಡಂಬೋಲ ಭಾಳ ದೊಡ್ಡದು, ಅವ್ರ ಪ್ಲೇ ಗ್ರೌಂಡ್ ಭಾಳ ದೊಡ್ಡದು. ಹಿ ವಾಂಟ್ಸ್ ಟು ಒಂಥರ ಪ್ಲೇ ಅ ಬಿಗರ್ ಗೇಮ್. ಅಂದರೆ ಆಲ್ ಇಂಡಿಯಾ ಲೆವೆಲಿನ ಗೇಮ್ ಆಡೋದಕ್ಕೂ ರೆಡಿ ಇದ್ದಾರೆ ಅವರು, ಆಡಿದ್ರು. ಬಟ್ ಐ ಡೋಂಟ್ ಥಿಂಕ್ ಸಿದ್ದರಾಮಯ್ಯ ಹ್ಯಾಸ್ ದಟ್ ಆಂಬಿಷನ್. ಅವರ ಭಾಳ ಬೇಗ ಸುಸ್ತಾಗ್ತಾರೆ ಅನಿಸುತ್ತೆ. ಇಲ್ಲ ಸಾಕು ನನಗೆ ಮುಖ್ಯಮಂತ್ರಿ ಆದರೆ ಕಂಪ್ಲೇಸೆನ್ಸಿನೂ ಇರ್ಬೋದು. ಬಟ್ ಹಿ ಈಸ್ ಅ shrewd politician. There is no doubt. Anybody who becomes a chief minister for that matter, you can't become a chief minister so easily. 40 ವರ್ಷ ರಾಜಕಾರಣದಲ್ಲಿದ್ದರೆ you would have learned to negotiate so many things. He is smart. ಮತ್ತೆ ಎಲ್ಲೋ ಒಂದು ಕಡೆ ಇಬ್ರಿಗೂ ಈ 4 ವರ್ಷದ ಅವಧಿನಲ್ಲಿ ಬಂದಂಥ ಏನೆಲ್ಲ ಆಪಾದನೆಗಳಾಗಲಿ ಅಥವಾ ಏನೆಲ್ಲ ಕ್ರಿಟಿಸಿಸಮ್ಸ್ನಾಗಲಿ ಅದನ್ನು ಹ್ಯಾಂಡಲ್ ಮಾಡುವಂಥ ರೀತಿ ಇತ್ತಲ್ಲ, ಅದನ್ನು ಕೂಡ ಮೀಡಿಯಾ ಪರವಾಗಿರಲಿಲ್ಲ, ಮಾಧ್ಯಮ ಬಗ್ಗೆ ಯಾವುದೇ ಮೀಡಿಯಾ ಅವರ ಪರ ಆಗಿರೋದು ಆಫ್ಟರ್ ದಿ ಬೈ ಎಲೆಕ್ಷನ್. ಅಲ್ಲಿವರೆಗೂ ನಿಲ್ತಾ ಇದ್ದದ್ದು ಯಾರೋ 1-1.5 ಜನ. ಇದನ್ನ ಆ ಲೆಕ್ಕದಲ್ಲಿ ನೋಡಿದಾಗ ಅವರಿಗೆ ಈ ಕನೆಕ್ಟ್ ಪೀಪಲ್ ಆಗಿಲ್ಲ.
ಅದು ತುಂಬಾನೇ ಚೆನ್ನಾಗಿದೆ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆಲ್ಸೋ ನನಗೆ ಬೇರೆ ಮಿನಿಸ್ಟರ್ಸ್ ಹತ್ರ ಮಾತಾಡಿದಾಗ ಗೊತ್ತಾಗೋ ಇನ್ನೊಂದು ಗುಣ ಏನು ಅಂತ ಹೇಳಿದ್ರೆ, ಕ್ಯಾಬಿನೆಟ್ಗೆ ಸಂಪೂರ್ಣ ಫ್ರೀಡಮ್ ಇದೆ ಅಂತ. ಅಂದರೆ ಕಂಪ್ಲೀಟ್ ಫ್ರೀಡಮ್ ಟು ಡೂ ಯುವರ್ ಓನ್ ಥಿಂಗ್. ಆಮೇಲೆ ಅಸೂಯೆ ಇಲ್ಲ, ಯಾರೋ ಒಬ್ಬರಿಗೆ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಅಯ್ಯೋ ನನಗೆ ಹೆಸರು ಬರಬೇಕಿತ್ತು ಅನ್ನೋ ಥರದ್ದಿಲ್ಲ. ಮೊನ್ನೆ ಹಿಂದೂ ಅಲ್ಲಿ ಒಂದು ಸಣ್ಣ ಐಟಮ್ ಓದ್ತಾ ಇದ್ದೆ ನಾನು, ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಅನ್ಸುತ್ತೆ ಅದರಲ್ಲಿ ಬಹಳ ಮುಕ್ತ ಕಂಠದಿಂದ ಹಿ ಹ್ಯಾಡ್ ಪ್ರೇಸ್ಡ್ ಕೃಷ್ಣ ಬೈರೇಗೌಡ. ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ GST ಅಂತ ಹೇಳಿದ್ರೆ, ಮುಂದೆ ನಾನು ಗೆದ್ದು ಬಂದರೆ ಅವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ ಅಂತ. ಐ ಥಿಂಕ್ ಇಟ್ ವಾಸ್ ಅ ಸೆಷನ್ ಇನ್ ರಿಪೋರ್ಟಿಂಗ್ ಅಲ್ಲೇ ಇರಬೇಕದು. ಸೊ ಅದು ಇಟ್ಸ್ ನಾಟ್ ಈಸಿ ಟು ಕಮ್. ಒಬ್ಬ ರಾಜಕಾರಣಿಗೆ ಅದು ಹೇಳೋದು ಭಾಳ ಸುಲಭ ಅಲ್ಲ. ಮತ್ತು ಅವರನ್ನ ನೀವು ಒಕ್ಕಲಿಗರ ವಿರೋಧಿ, ಇನ್ಯಾವುದೋ ವಿರೋಧಿ ಅಂತ ಹೇಳ್ತಿದ್ದಾಗಲೂ ಕೂಡ ಒಬ್ಬ ಕಂಪ್ಯಾಟ್ರಿಯೇಟ್ ಅಂಡ್ ಕೊಲೀಗ್, ಕೃಷ್ಣ ಬೈರೇಗೌಡಸ್ ಫಾದರ್ ಸಿ ಬೈರೇಗೌಡರು ವಾಸ್ ಹಿಸ್ ಕೊಲೀಗ್. ಅವರನ್ನು ನೋಡಿದ ರೀತಿ ನನಗೆ ಭಾಳ ಖುಷಿ ಕೊಡ್ತದೆ. ಅವ್ರ ಅಸೆಸ್ಮೆಂಟು ಇತ್ಯಾದಿ ಅದೆಲ್ಲ ಸೆಪ್ರೇಟ್ ಅದು. ಬಟ್ ದಟ್ ವಾಸ್ ಅ ಲಾರ್ಜ್ ಹಾರ್ಟೆಡ್ ಕಾಮೆಂಟ್ ಅದು. ಅಂದರೆ ಅವರ ಲಾರ್ಜ್ ಹಾರ್ಟೆಡ್ನೆಸ್ಸನ್ನು ಅಗೇನ್ ಯು ಹ್ಯಾವ್ ಟು ಕಂಪೇರ್ ಇಟ್ ವಿತ್ ದಿ ಲಾರ್ಜ್ ಹಾರ್ಟೆಡ್ನೆಸ್ ಆಫ್ ಅನ್ ಅದರ್ ಗ್ರೇಟ್ ಲೀಡರ್ ಇನ್ ಕರ್ನಾಟಕ ಲೈಕ್ ದೇವರಾಜ ಅರಸ್. ದೇವರಾಜ ಅರಸ್ ವಾಸ್ ಪರ್ಹ್ಯಾಪ್ಸ್ ದಿ ಮೋಸ್ಟ್ ಲಾರ್ಜ್ ಹಾರ್ಟೆಡ್ ಪೊಲಿಟಿಷಿಯನ್ ದಟ್ ಕರ್ನಾಟಕ ಸಾ. ಅಷ್ಟು ಲಾರ್ಜ್ ಹಾರ್ಟೆಡ್ ಇಲ್ಲದೆ ಇರ್ಬೋದೇನೋ, ಬಟ್ ಅದೇ ಹಿ ವಾಸ್ ಸ್ಟಿಲ್ ವೆರಿ ವೆರಿ ಇದು. ಆಮೇಲೆ ಇಬ್ಬರಿಗೂ, ದೇವೇಗೌಡರಿಗೂ ಮತ್ತು ಸಿದ್ದರಾಮಯ್ಯವ್ರಿಗೂ, ನನಗೆ ನನ್ನ ಲಿಮಿಟೆಡ್ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಎಡಿಟಿಂಗ್ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ, ಇಬ್ಬರಿಗೂ ಜನ ಏನು ಅಂದ್ಕೋತಾರೋ ಅನ್ನುವುದರ ಬಗೆಗೆ ಇನ್ನೂ ಕೂಡ ಅವರಿಗೆ ಕಾಳಜಿ ಇದೆ. ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಒಂದು ಸಣ್ಣ ಭಯ ಇದೆ. ಅದು ಇಟ್ಸ್ ಅ ಸೇವಿಂಗ್ ಗ್ರೇಸ್. ತುಂಬ ಜನ ರಾಜಕಾರಣಿಗಳಿಗೆ ಅದಿರಲ್ಲ. ಜನ ತಪ್ಪು ತಿಳಿಬೋದು, ಜನ ನನ್ನನ್ನು ಹೀಗೆ ಅಂದ್ಕೊಂಡು ಬಿಡ್ಬೋದು ಅನ್ನೋ ಒಂದು ಭಯ ಇನ್ನೂ ಇದೆ. ಆ ಭಯ ಅದು ಪ್ರಜಾಪ್ರಭುತ್ವಕ್ಕೆ ಬಹಳ ಅಗತ್ಯವಾದ ಭಯ. ಅದು ನಮಗೆ ಅಬ್ಸಲ್ಯೂಟ್ಲಿ, ದೇ ಆರ್ ಹಾರ್ಡ್ ಪೊಲಿಟಿಷಿಯನ್ಸ್, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ವೆನ್ ದೇ ಟಿಕ್ ಆಫ್ ಸೆವರಲ್ ಬಾಕ್ಸಸ್ಸನ್ನು, ಕೊನೆಯಲ್ಲಿ ಇದು ಒಂದು ಎಲಿಮೆಂಟ್ ಇರ್ತದೆ ಅವರಲ್ಲಿ. ಜನ ಏನು ಅನ್ಕೋಬೋದು ಅಂತ, ಜನ ನನ್ನನ್ನು ಹೀಗೆ ಪರ್ಸೀವ್ ಮಾಡಿಬಿಟ್ರೆ, ಅಥವಾ ನಾನು, ಅದು ಚರಿತ್ರೆಯ ಮೇಲಿರುವ ಪರಿಜ್ಞಾನ ಅಲ್ಲ. ಅದು ವಿಲ್ ಐ ಗೋ ಡೌನ್ ಇನ್ ಹಿಸ್ಟ್ರಿ ಥರದ ದೊಡ್ಡ ಪ್ರಶ್ನೆ ಅಲ್ಲ, ಭಾರ ಅಲ್ಲ ಅದು. ಅದು ಬಹಳ ಎಲ್ಲೋ ಒಂದು ಕಡೆ ಸಿಂಪಲ್ ಎಥಿಕ್ ಅಂತ ನಾನು ಹೇಳೋದು, ಸಿಂಪಲ್ ವರ್ಕ್ ಎಥಿಕ್ ಅದು. ಅದು ಈ ತುಂಬ ಕೆಲವು ರಾಜಕಾರಣಿಗಳು ಇರ್ತವೆ, ಅವರು ಚರಿತ್ರೆಯ ದೊಡ್ಡ ಪ್ರಶ್ನೆನ ತಲೆ ಮೇಲೆ ಹಾಕೊಂಡ್ಬಿಟ್ಟಿರ್ತಾರೆ. ಇವಾಗ SM ಕೃಷ್ಣ ಥರದವರು, ನಾನು ಚರಿತ್ರೆಯಲ್ಲಿ ಉಳಿತೀನ IT ರೆವಲ್ಯೂಷನ್ಗೆ. ವಾಟ್ ಹಿ ಡಿಡ್ ಫಾರ್ IT ರೆವಲ್ಯೂಷನ್ ವಾಸ್ ವೆರಿ ಲಿಟಲ್. ಇಟ್ ವಾಸ್ ದೇವೇಗೌಡಸ್ ರೆವಲ್ಯೂಷನ್ ಅಂಡ್ ಸಿದ್ದರಾಮಯ್ಯಸ್ ರೆವಲ್ಯೂಷನ್. ಯಾಕಂದರೆ ಇಡೀ ಇದನ್ನ ಮಾಡಿದ್ದು ಮತ್ತೆ ಅವೆಲ್ಲ ಅಲ್ಲಿ ಶುರು ಆದದ್ದು. ಬಟ್ ಅದು ಚರಿತ್ರೆಯ ಪ್ರಶ್ನೆ ಮೇಲೆ ಹಾಕೊಂಡಿರ್ತಾರೆ, ಬಟ್ ಜನರ ಪ್ರಶ್ನೆಯನ್ನ ಪಕ್ಕಕ್ಕೆ ಇಟ್ಬಿಟ್ಟಿರ್ತಾರೆ. ಅದು ಇವರಲ್ಲಿ ನಿಮಗೆ ಇಬ್ಬರಲ್ಲೂ ಕಾಣುವ ಒಂದು ಗುಣ. ಅದು ನಿಮಗೆ, ಐ ಡೋಂಟ್ ಥಿಂಕ್ ದೇವೇಗೌಡರ ಫ್ಯಾಮಿಲಿಲೇ ಅದು ಡೀಪ್ ರೂಟೆಡ್ ಅಂತಲೂ ಹೇಳಕ್ ಬರೋಲ್ಲ, ಕಾಂಗ್ರೆಸ್ ಪಾರ್ಟಿನಲ್ಲಿನೂ ಇದೆ ಅಂತಲೂ ಹೇಳಿ ಬರೋಕ್ಕಾಗಲ್ಲ. ಬಟ್ ಆ ಒಂದು ಎಚ್ಚರ, ದಟ್ ಮೇಕ್ಸ್ ಯು ಫೀಲ್ ಹ್ಯಾಪಿ ಅಬೌಟ್ ದೇರ್. ಅವರ ಬೇರೆ ಎಲ್ಲ ಸ್ಕ್ಯಾಂಡಲ್ಸು ಅವ್ರ ಇದರ ನಡುವೆಯೂ ಕೂಡ, ದಿಸ್ ಐ ಥಿಂಕ್ ಇಸ್ ದಿ ಮೋಸ್ಟ್ ಹಾರ್ಟ್ನಿಂಗ್ ಥಿಂಗ್ ಅಬೌಟ್ ದೆಮ್. ಅಂಡ್ ಲೆಟ್ ಮಿ ಆಲ್ಸೋ ಆ್ಯಡ್, ಮೋದಿಗೆ ಚರಿತ್ರೆ ಮೇಲೆ ಕಣ್ಣಿರೋದ್ರಿಂದ he may actually end up doing something good. ಸೊ ಅದನ್ನು ಕೂಡ ವಿ ಶುಡ್ ಡಿಸ್ಕೌಂಟ್. ಲೆಟ್ಸ್ ನಾಟ್ ಬಿ ಒಂಥರ ಪಾರ್ಟಿಸನ್ ಆಗಿ ಮಾತನಾಡೋ ಅಗತ್ಯ ಇಲ್ಲ ನಾವು. ಲೆಟ್ ಇಸ್ ಲುಕ್ ಅಟ್ ಇಟ್. ಎಲ್ಲರೂ ತಪ್ಪು ಮಾಡಿದ್ದಾರೆ, ಅವರು ತಪ್ಪು ಮಾಡಿರ್ಬೋದು. ಇಫ್ ಯು ಆರ್ ಗೋಯಿಂಗ್ ಟು ಜಡ್ಜ್ ಹಿಮ್ ಫಾರ್ ವಾಟ್ ಹಿ ಹಸ್ ಡನ್ ಇನ್ ದ ಲಾಸ್ಟ್ 3 years, ಬಿ ಓಪನ್ ಅಬೌಟ್ ಇಟ್. ಐ ಮೀನ್, ಇಫ್ ಹಿಸ್ ಇಂಟೆಂಟ್ ಇಸ್ ಗುಡ್, ನಾನು ಒಳ್ಳೇದು ಮಾಡಿ ಹೋಗಬೇಕು, ನನಗೆ ಐ ವಾಂಟ್ ಟು ಬಿ ರಿಮೆಂಬರ್ಡ್ ಲೈಕ್ ನೆಹರು ಫಾರ್ ಆಲ್ ಟೈಮ್ಸ್ ಆರ್ ಲೈಕ್ ಮಹಾತ್ಮ ಗಾಂಧಿ ಅನ್ನೋ ಇಂಪಲ್ಸ್ ಇಟ್ಕೊಂಡು ಕೆಲಸ ಮಾಡೋದಾದ್ರೆ, it will be less harmful to the country. So I think we should be open on that. Yeah. It has to be echoed in the society. Absolutely.